विबोधितां भगवता नारायणेन स्वयं व्यासेन कथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी. ಶ್ರೀ ಗುರುಭ್ಯೋ ನಮಃ. ಯಾವ ಪ್ರಾರ್ಥನಾ ಶ್ಲೋಕ ಶುರು ಮಾಡಬೇಕು ಅಂತ ಆಲೋಚನೆ ಮಾಡಿ ನಾನು ಇದನ್ನು ಹೇಳಿದ್ದೆ. ಹೀಗೆ ಬಂತು. ಅದು ಯಾಕೆ ಬಂತು ಅಂದ್ರೆ ಗೀತೆಯ ಬಗ್ಗೆ ಮೊಟ್ಟ ಮೊದಲು ಇದನ್ನು ನಾನು ಶ್ರವಣ ಮಾಡಿದ್ದು ಇದೇ ಶ್ಲೋಕ. ಇದು ಯಾವುದ್ರೊಳಗೆ ಏನೂ ಗೊತ್ತಿರಲಿಲ್ಲ. ಗರ್ಭಾಶ್ರಮದಲ್ಲಿ ಉಪನಯನ ಆಗಿ 8-9 ವರ್ಷಕ್ಕೆ ಕಾಲೋಚಿತ ಎಲ್ಲ ಮುಗಿದೋಯ್ತು. ಅಪ್ಪ ಇನ್ನು ಭಯಕ್ಕೆ 3 ಗಂಟೆಗೆ ಎಬ್ಬಿಸ್ಬಿಡ್ತಿದ್ರು. ನನ್ನ ತಾಯಿ ಹೇಳಿ ಮತ್ತೆ 5 ಗಂಟೆಗೆ ಮಲಗಿಸ್ತಿದ್ರು. ಒಂದೊಂದ್ಸಲ 5:30. 7 ವರ್ಷ 2ನೇ ಕ್ಲಾಸ್ 3ನೇ ಕ್ಲಾಸ್ ಅಂತ. ಮತ್ತೆ ಪ್ರತಿ ದಿವಸ ಊಟಕ್ಕೆ ಹೋಗ್ಬೇಕಿದ್ರೆ 2 ಹೇಳ್ತಿದ್ರು. ಒಂದು ಈ ಒಂದು ಶ್ಲೋಕ, ಇನ್ನೊಂದವರು ಸ್ವಾತಂತ್ರ್ಯ ಹೋರಾಟಗಾರಿ ಜೈಲಲ್ಲೆಲ್ಲ ಇದ್ದವರು. ಹಾಗಾಗಿ ಅದನ್ನೆಲ್ಲ ಹೇಳ್ತಿದ್ರು. ಭಗತ್ ಸಿಂಗ್ನ ನನ್ನ ತಮ್ಮನ್ನ ನೆನಪು ಮಾಡಿದ್ರು. GN ಭಟ್ ಅಂತವನು ವಕೀಲೇ ಆಗಿದ್ದ. ಇಲ್ಲಿ ಊರಿನಲ್ಲಿ ಇದ್ದವರು ಬಂದಿದ್ರು. ಹೇಳ್ತು ಉದ್ಯೋಗದಿಂದ ಅಪಘಾತದಲ್ಲಿ ಹೋಗ್ಬಿಟ್ಟ. ಒಂದು ತೀರ್ಕೊಳ್ಳಿಕ್ಕೆ 4-5 ವರ್ಷದ ಹೇಳ್ದ. ಕಾಂಗ್ರೆಸ್ ಬುದ್ಧಿ ಹೇಗೆ ಇವರಿಗೆ ಅಂತ ನನಗೊಂದು ಯೋಚನೆ ಇತ್ತು. ಹೋರಾಟಗಾರ ತುಂಬಾ ತುರ್ತು ಪರಿಸ್ಥಿತಿಯಲ್ಲಿ ಬಿಟ್ಬಿಟ್ರು. ಯಾಕೆ ಹಿನ್ನೆಲೆ ಹೇಳ್ತೇನೆ ಅದನ್ನು ಹೇಳ್ತೇನೆ. ತುರ್ತು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ವಿರೋಧಿ ಆದ ನಾವು ಪಡೆದದ್ದು ಇದು ಅಂತ. ಒಮ್ಮೆ ಅವರನ್ನ 92 ವಯಸ್ಸು ದೆಹಲಿ ಕರ್ಕೊಂಡು ಹೋಗಿದ್ದೆ. ಎಲ್ಲ ಅಲಹಾಬಾದ್ ಯಾವುದೋ ಒಂದು ಸೆಮಿನಾರಿ ಹೋಗ್ಲಿಕ್ಕಿತ್ತು ತಂದೆ ತಾಯಿ ಒಟ್ಟಿಗೆ. ಗಾಂಧಿ ಸಮಾಧಿಗೆ ಹೋದ್ವಿ. ಗಾಂಧಿಯ ಬಗ್ಗೆ ತುಂಬಾ ಭಿನ್ನಾಭಿಪ್ರಾಯ ಇದೆ ನನಗೆ, ಆದ್ರೂ ಒಂದು ಗೌರವ ಇದೆ. ಹಾಗಾಗಿ ಅಲ್ಲಿ ಹೋಗಿ ಹರೇ ಹೇ ರಾಮ ಅಂತ ಉಂಟಲ್ಲ, ಅವ್ನು ನಮಸ್ಕಾರ ಮಾಡಿ ನಮಸ್ಕಾರ ಮಾಡೋ ಗಾಂಧಿ ಈಗ ನೋಡಿ. ಪುಣ್ಯ ಕಲ್ಲಿದ್ದವರಿಗೆ ಯಾರಿಗೂ ಕನ್ನಡ ಗೊತ್ತಿಲ್ಲ. ಇವನೆಂತ ಕರ್ಮ ನಮಸ್ಕಾರ ಮಾಡೋದು ಇವನಿಗೆ. ಮೊದಲನೇ ಮಾತು. ಎರಡನೇದು, ನಮ್ಮ ದೇಶ ಒಡೆದವನು, ದೇಹ ಒಡೆದವನು. ನಾನು ಅದಕ್ಕೆ ಕನೆಕ್ಟ್ ಮಾಡಿದೆ. ಪ್ರಾರ್ಥನೆ ಹೇಳಿ ಭಗತ್ ಸಿಂಗ್ ಸುಖದೇವರಾಜ ಗುರು ಮೂವರ ಮರಣ ಆಯಿತು ಹಿಂದೂಸ್ತಾನದ ಮಾರಣ ಹೇಳೋ ಹೊತ್ತಿಗೆ ಕಣ್ಣೀರು ಬರ್ತಾ ಇತ್ತು ಅವರಿಗೆ. ನನ್ನ ತಮ್ಮ ಹೇಳ್ದ, ಅಪ್ಪ ಅವನು ಈ ಗಾಂಧಿ ಕಾಂಗ್ರೆಸ್ ಆಗಿರ್ಲಿಲ್ಲ, ಭಗತ್ ಸಿಂಗ್ ಕ್ರಾಂತಿ ಕಾಂಗ್ರೆಸ್. ಯಾಕೆಂದ್ರೆ 25-28 ಮುದುಕನಿಗೆ ಮದುವೆ ಅಂತ ಹೇಳಿದಾರಂತೆ. 28 ವರ್ಷಕ್ಕೆ ಮದುವೆ. ಆಗೆಲ್ಲ 15-16 ಗಂಡು ಮಕ್ಕಳಿಗೆ ಮದುವೆ ಮಾಡ್ತಾ ಇತ್ತು. 8-12 ಮುಕ್ತಾಯ, ತಾಯಿ 12 ವರ್ಷಕ್ಕೆ ಮದುವೆ ಆಗಿದೆ. ಸೊ ಆಗ ಅವರಿಗೆ 23 ವರ್ಷ, 28-27. ಆ ತರ ಹೋರಾಟಗಾರ. ಅವರ ರಕ್ತ ಬಿಸಿಯಾಗಿ ನಮಗೆ ಇವತ್ತು ಭಗವದ್ಗೀತೆ ಹೇಳುವ ಧೈರ್ಯ ಬಂದಿದೆ. ರಾಮಕೃಷ್ಣಾಶ್ರಮವು ಕೂಡ ನಾವು ಹಿಂದೂಗಳಲ್ಲ ಅಂತ ಇಂದಿರಾ ಗಾಂಧಿಯ ಟೈಮಿಗೆ ಘೋಷಣೆ ಮಾಡಿದ್ದಾರೆ ಬೋರ್ಡ್ನಲ್ಲಿ. ಯಾಕಂದ್ರೆ ಬದುಕಲಿಕ್ಕಾಗಿ ಕಮ್ಯುನಿಸ್ಟ್ ಇದ್ರಲ್ಲ ಅಲ್ಲಿ. ಅದು ಬಹಳ ವಿಚಿತ್ರವಾಗಿದೆ ಬಿಡಿ. ಆದ್ರೆ ನಮ್ಮ ಇಡೀ ಸಂಸ್ಕೃತಿ ಯಾವ ತರ ಇದೆ ಅಂದ್ರೆ ಈ ತರ ಹೋರಾಟದಲ್ಲೇ ಬದುಕಿ ಬಂದಿರೋದು. ಅಶ್ವತ್ಥ ಮರವನ್ನು ಕಡಿದು ಸೀಸ ಹಾಕಿದ್ರು. ಅಶ್ವತ್ಥ ಅಲ್ಲ, ಆಲದ ಮರವನ್ನ ನಾನು ನೋಡ್ಕೊಂಡು ಬಂದೆ. ಅದನ್ನು ಆದ್ರೂ ಕೆಲವು ವರ್ಷದ ಮೇಲೆ ಅದು ಚಿಗುರಿ ಬಂತು. ಜಗತ್ತಿನಲ್ಲಿದ್ದ ಎಲ್ಲ ಸಂಸ್ಕೃತಿಗಳು ಮತಗಳು ನಾಶವಾಗಿ ಹೋಗಿದೆ. ಅಮೆರಿಕ ಇರ್ಲಿ, ಬ್ರಾಜಿಲ್ ಇರ್ಲಿ, ಹಲವು ದೇಶಗಳಿಂದ ಇವತ್ತು ಜಗತ್ಸ್ಲಾವಿಕೆ ಹೋಗಿದ್ದೆ ಅಲ್ಲೆಲ್ಲ. ಅದೇನೋ ಅಂಥದ್ರಲ್ಲಿ ಎಷ್ಟೆಲ್ಲ ನಾಶ ಆಗಿದ್ದಿದ್ರೂ ಕೂಡ ಒಂದು ಚಿಗುರು ಹೊಡ್ಕೊಂಡಿದೆ. 30 ವರ್ಷದ ಹಿಂದೆ ನಮ್ಮ ವಿದ್ವಾನ್ ಚಂದ್ರಶೇಖರ್ ಭಟ್ರಿಗೆ ಗೊತ್ತುಂಟು. 30-40 ವರ್ಷದ ಹಿಂದೆ ಇರುವ ವೇದ ವಿದ್ವಾಂಸರಿಗಿಂತ ಹೆಚ್ಚು ವೇದ ವಿದ್ವಾಂಸರಿಗಿದ್ದಾರೆ. ನಾನು ಕೇಳ್ತಾ ಇದ್ದೆ, ನಾನು ನಿಘಂಟದ ಮೇಲೆ PhD 45 ವರ್ಷದ ಹಿಂದೆ. ಯಾರು ಓದುವರಿಲ್ಲ ಇದು ಅಂದ್ರೆ. ಷಡಂಗ ಓದುವವರು ಯಾರಿದ್ದಾರೆ? ಷಡಂಗ ವೇದ ಎಲ್ಲಿದೆ? ಸಾಂಗವೇದ ಅಧ್ಯಯನ ಮಾಡಿದವರು ಇದ್ದಾರೆ. ಒಂದು 8 ಜನ ಸಿಗ್ತಾರೆ. 40 ವರ್ಷದಿಂದ ಸಿಗ್ತಿಲ್ಲ. ಒಂದ್ ಕಡೆ ಹಾಗಿದೆ ನೋಡಿ. ದಂಡಕ್ರಮದಲ್ಲಿ ವಿನಾಯಕ್ ಭಟ್ರು ಫೇಸ್ಬುಕ್ ನೆಲ್ಲ ತುಂಬಾ ಬರ್ತದೆ. ಒಂದು ಹುಡುಗ ಇವತ್ತು ವೇದವನ್ನೇ ಬ್ರಾಹ್ಮಣ ಮೊದಲಿನಿಂದ ಕೊನೆಯವರೆಗೆ, ಕೊನೆಯಿಂದ ಮೊದಲವರೆಗೆ ನಾನು ಕಲಿಲಿಕ್ಕೆ ಆಗ್ಲಿಲ್ಲ. ಪ್ರೈಮರಿ ಸ್ಕೂಲ್ ನಲ್ಲಿ 1ರಿಂದ 100, 100ರಿಂದ ಮತ್ತೆ ಹೀಗೆ ಹೇಳಿಸ್ತಾ ಇದ್ರು. 21ರಿಂದ ರಿವರ್ಸ್ ಎಲ್ಲ ಮಾಡುವಂಥದ್ದು. ಅದೆಲ್ಲ ಆಗಿನ ಬೋಧನಾ ಕ್ರಮದಿಂದ ಬಂದಿತ್ತು. ಗಟ್ಟಿ ಬರವಣಿಗೆ ಅಲ್ವೇ ಅಲ್ಲ. ಒಂದು ಮಾತು ನನಗೆ ಒಂದು 2-3 ಮಾತುಗಳನ್ನು ಹೇಳಿ ನಾವು ಮುಂದುವರಿಸಬೇಕು. ಅಥವಾ ನೀವು ಪ್ರಶ್ನೆಗಳನ್ನು ದಯವಿಟ್ಟು ಕೇಳಬೇಕು. ನಮ್ಮಲ್ಲಿ ಭಗವದ್ಗೀತೆ ಮನೆಗೆ ಬಂತು ನನಗೆ.
ಭಗವದ್ಗೀತೆ ದೇವಸ್ಥಾನದಲ್ಲಿ ದೇವರ ಹತ್ರ ಇರೋದು ಅಂತ. ಈಗ ದೇವರು ಭಗವದ್ಗೀತೆ ಇದ್ದಲ್ಲಿ ದೇವಾಲಯ ಅಂತ ಹೇಳಿದ್ರು. ನನಗೂ ಹಾಗೆ ಕಂಡಿತು. ಹನ್ನೊಂದಷ್ಟು ಪುಸ್ತಕ ತಂದಿದ್ದೆ. ಪರಿಸ್ಥಿತಿ ಏನಾಯ್ತು ಅಂದ್ರೆ ಊರಲ್ಲಿ ನಾನು 2 ಸಲ ಬಂದು ಹುಡುಕಿದ ಪುಸ್ತಕಗಳೇ ಇಲ್ಲ. ತುಂಬಾ ಕೇಳಿದೆ. ನಾನು ಹೇಳ್ಬಾರ್ದು, ಇದು ಇದಕ್ಕೆ ಸಂಬಂಧಪಟ್ಟು ಹೇಳಿದೆ ಅಷ್ಟೇ. ಎಲ್ಲಿದ್ದ ಪುಸ್ತಕ ಹೇಳೋಯ್ತು. ಅಯ್ಯೋ ಇದೆಲ್ಲ ಏನೋ ಬಂತು, ಅದು ಗೌಡವನಿಗೆ ಹಾಕ್ಬಿಟ್ಟಿದ್ದೇನೆ ಅಂತ. ಗೌಡವನು ಯಾವ ಗೌಡವನು? ಈಗ ಕೊಟ್ಟಿಗೆಯಲ್ಲಿ ದರ ಇಲ್ವಲ್ಲ, ಅಲ್ಲಿ ಇಟ್ಟಿದ್ದೇನೆ. ಅದು ಗೌಡವನ್ ಆಗಿದೆ. ಈಗ ತುಂಬಾ ಅದು ಯಾಕೆ ಅಲ್ಲಿ ಇರುವೆ ಎಲ್ಲ ಬಂದಿತ್ತು, ಅಲ್ಲಿ ಏನ್ ಬರುದಿಲ್ಲ ಅಂತ ಇಟ್ಟಿದ್ದೇನೆ. ತುಂಬಾ ಬೇಸರ ಆಯ್ತು, ಸಿಟ್ಟು ಬಂತು. ಆದ್ರೆ ನಾನೇ ಅದ್ರೊಳಗೆ ಬಂದಿದ್ದೇನೆ. ಅದ್ರೊಳಗೆ ತಪ್ಪು ಒಂದು ದಯವಿಟ್ಟು ಕ್ಷಮಿಸಿ. ಪುಸ್ತಕದಲ್ಲಿ ಮುದ್ರಣ ದೋಷ ತುಂಬಾ ಇದೆ. ಅದಕ್ಕೆ ಮುದ್ರಣಕಾರನ ನಾನು ಹೊಣೆ ಮಾಡೋದಿಲ್ಲ. ಆದ್ರೆ ಅವ್ನು ನಾನು ಕೂತಿದ್ದ ಪ್ರಿಂಟ್ ಮಾಡಿದೆ, ಮತ್ತೆ ಬರೀ ಈ ಕಂಪ್ಯೂಟರ್ ಕಳಿಸಿದ್ರೆ ಆ ಹೊತ್ತಿಗೆ ನನ್ನ ಹೃದಯನೂ ಸರಿ ಇರ್ಲಿಲ್ಲ, ನನ್ನ ಕಣ್ಣು ಸರಿ ಇರ್ಲಿಲ್ಲ. ಒಂದೇ ಸಲ 3 ಪುಸ್ತಕ ಬಂದು ನೀವು ಒಂದು 24 ಗಂಟೆಯಲ್ಲಿ ಕೊಡಿ ಅಂತ ಹೇಳ್ತಾರೆ. ಮತ್ತೆ ನನಗೆ ಬೈಪಾಸ್ ಎಲ್ಲ ಆಯ್ತು. ಹಾಗಾಗಿ ನಾನು ಯಾರಿಗೆ ಏನನ್ನು ಹೊಣೆ ಮಾಡಬೇಕು? ಆ ತರ ಒಂದಷ್ಟು ತಿದ್ದಿದೆ ನಾನು. ಕೋಪ, ಕ್ರೋಧ ಅಪರಿಹಾರ ಆಗಿದ್ರೆ ಸಿಟ್ಟು ತರ್ತದೆ ಅಂತಿದೆ. ಹಾಗಾಗಿ ನನಗೆ ಇದ್ರೊಳಗೆ ಸಿಟ್ಟು ಬಂತು. ಆದ್ರೆ ಕ್ಷಣಭಂಗುರ ಅಂತ ಹೇಳ್ತಾರಲ್ಲ ಸಜ್ಜನರಿಗೆ, ಕೇಳುವುದಿಲ್ಲ? ಕ್ಷಣಭಂಗುರ ಅಂತ ಹೇಳ್ತಾರಲ್ಲ, ಕೂಡಲೇ ನೆನಪು ಮಾಡ್ಕೊಳ್ತೇನೆ. ನಾನೇ ಬರದದ್ದು ಹೇಳಿದ್ದುಂಟು, 1ರಿಂದ 10 ನೆನಪು ಮಾಡ್ಕೊಳ್ತೇನೆ, ಎಣಿಸಿ ಮತ್ತೆ ಮಾತಾಡ್ಬೇಕು ಅಂತ. ಹಾಗಾಗಿ ತಾಳಿಕೊಂಡೆ. ಆದ್ರೆ ನನಗೆ ಈಗ ಬಹಳ ಶಾಂತವಾಗಿ ಪರಿಹಾರ ಸಿಕ್ಕಿತ್ತು ವಿನಾಯಕ್ ಭಟ್ರು ಅಂತ ಹೇಳಿದ್ರಿಂದ. ಹಾಗಾಗಿ ಇದನ್ನು ಹೇಳಿದೆ. ಕೃಷ್ಣನಿಗೂ ಕೊಟ್ಟಿಗೆಗೂ ನೇರ ಸಂಬಂಧ ಉಂಟಲ್ಲ, ಗೊಬ್ಬರಕ ಅವನು. ಹಾಗಾಗಿ ಈಗ ದನ ಇಲ್ಲ ಅಲ್ಲಿ. ಹಾಗಾಗಿ ಭಗವದ್ಗೀತೆಯಲ್ಲಿ ಕೂತ್ಕೊಡ್ತು ಒಂದಿಷ್ಟು ದಿವಸ. ಅದೇ ದೇವಾಲಯ ಆಯ್ತು ಅಂತ ವಿದ್ವಾನ್ ಗೋಪಾಲ್ ಭಟ್ರು ಹೇಳಿದ್ರು, ಚಂದ್ರಶೇಖರ್ ಭಟ್ರು ಹೇಳಿದ್ರು ಒಂದು ಮಾತು. ಈ ವಿಪಶ್ಚಿತ ಬುದ್ಧಿ ಇದೆಯಲ್ಲ, ಇನ್ನೊಂದು ಅರ್ಥದಲ್ಲಿ ಉಲ್ಟಾ ಹೇಳುವವರು ಅಂತ. ಅವರು ತುಂಬಾ ಜನ ಇದ್ದಾರೆ. ಅದು ದೇಹೋ ದೇವಾಲಯ ಪ್ರೋಕ್ತೋ ದೇವೋ ಜೀವಸ್ ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇದು ನಾವು ಹೇಳ್ತೇವೆ. ಇದ್ರ ವಿರುದ್ಧ ಅಂದ್ರೆ ಅದ್ವೈತದ ವಿರುದ್ಧವಾಗಿ ತಿದ್ದುಪಡಿ ಮಾಡುವಂತವರು ದೊಡ್ಡ ವಿದ್ವಾಂಸರು, ಹೆಸರು ಹೇಳೋದಿಲ್ಲ ಅವರ ಪ್ರವಚನ. ಹಾಗಲ್ಲ ಅದು ಅಂತ. ಹೇಗೆ ಅಂತ ಕೇಳಿದ್ರೆ, ಭಾವೇ ನ ಪೂಜೆ ಇತ್ತು, ಸೋಹಂ ಭಾವೇ ನ ಪೂಜೆ ಅಂತ ಹೇಳ್ಬೇಕು ಅಂತ. ಸೋಹಂ ಭಾವೇನ ಪೂಜೆ ಇವರು ಇದ್ದು ಅವರು ಮಾತನಾಡೋದು ನಿಲ್ಲಿಸ್ಬಿಟ್ಟಿದ್ರು. ನಿಮ್ಮ ಕಾಂಚಿ ಸ್ವಾಮಿಗಳ ಪರಂಪರೆಯಲ್ಲಿ ಶೃಂಗೇರಿಯವರು ಅವರಿಂದ ಗುರುಗಳು ಅನ್ಸ ಮಾಡ್ತಾರೆ. ಬ್ರಹ್ಮೇಂದ್ರ ಸರಸ್ವತಿ ಅಲ್ಲಿ ಹೋಗಿದ್ದೆ ನಾನು. ಎಲ್ಲಿ ಇದು ಉಂಟಲ್ಲ ಅಲ್ಲಿ ಕಾವೇರಿ ತೀರದಲ್ಲಿ. ಅವ್ರ ಬಗ್ಗೆ ವಿವರ ಹೇಳಿಕ್ಕೆ ಹೋಗುದಿಲ್ಲ. ಅವರು ಅಕ್ಷರಶಃ ಸೋಹಂ ಭಾವದಲ್ಲಿ ಇದ್ದು ಸಮಾಧಿ ಸ್ಥಿತಿ ಹೋಗ್ಬಿಟ್ಟಿದ್ದಾರೆ. 2 ತಾಸು ಆದ್ರೂ ಪೂಜೆ ಇಲ್ಲ. ಪ್ರಾರಂಭದ ಇದು ಉಂಟಲ್ಲ ಹೇಳಿ ಅವರು ಸಮಾಧಿಗೆ ಹೋಗ್ಬಿಟ್ಟಿದ್ದಾರೆ. ಮತ್ತೆ ಅವರು ಗುರು ಇನ್ನು ನೀನು ಪೂಜೆ ಮಾಡೋದು ಬೇಡ ಅಂತ. ಯಾಕೆ ಹೇಳಿದ್ರು ಅಂದ್ರೆ ಈ ಕರ್ಮಯೋಗದ ಉಂಟಲ್ಲ ಸಮತ್ವಂ, ಅವರು ಸಮಾಧಿಗೆ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಪೂಜೆ ಅಗತ್ಯ ಇಲ್ಲ. ನಂಗೆ ವಯಸ್ಸಾಯ್ತು, ಇದು ಪೂಜೆ ಮಾಡೋದಿಲ್ಲ ಅಂತ ನಾನು ಒಂದ್ಸಲ ಯೋಚನೆ ಮಾಡಿದ್ದೆ. ಬಹಳ ಕಷ್ಟ ಆಗ್ತದೆ ಇನ್ನೆಲ್ಲ 1-1.5 ತಾಸು ಕೂತ್ಕೊಳ್ಳೋದು. ನಾವು ಹಾಗೆ ಮಾಡುವಂತ. ಆದ್ರೆ ಆಲೋಚನೆ ಬಂದ ಮನೆಗೇನು ಅದರಷ್ಟಕ್ಕೆ ಅದು ಬಿಡೋದು, ನಾವು ಬಿಡೋದಲ್ಲ. ಅದರಷ್ಟಕ್ಕೆ ಅದು ಬಿಡಬೇಕು, ಅದು ನಾವು ಬಿಡೋದು ಅಲ್ಲ ಅದು. ಆ ರೀತಿಯ ಇನ್ನೊಂದು ಮಾತು. ಈಗೇನು ಈ ಪುಸ್ತಕದ ಬಗ್ಗೆ ವಿವರಣೆ ಕೊಟ್ಟರು, ಅದು ಒಂದು 16 ಪುಸ್ತಕದ್ದು. ಬೇರೆ ಈ ತರ ಟೆಕ್ಸ್ಟ್ ಬುಕ್ ಬರಲಿಲ್ಲ, ಹೋಗ್ತೇನೆ. ಆದ್ರೆ ಇದನ್ನು ಜಾಗೃತಿಗೊಳಿಸ್ಲಿಕ್ಕೆ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿ ಹೇಳಿದ್ದಾರಲ್ಲ, ಕನ್ನಡ ಅದು ಗೀತಾ ಅಂತರಂಗ ಅಂತ 3 ವಾಲ್ಯೂಮ್. ಅದರೊಳಗೂ ಸುಬ್ಬರ ಮುದ್ರಣ ದೋಷ ಇದ್ದು ಸರಿಪಡಿಸಿ ಈಗ ಬಂದಿದ್ದಾರೆ. ಯಾರೋ ಒಬ್ರು ನನ್ನ ಸ್ನೇಹಿತನೇ ಒಬ್ಬ ಪುಣ್ಯಾತ್ಮ 1 ಕೋಟಿ ರೂಪಾಯಿ ಕೊಟ್ಟಿದ್ದಾನೆ. ಅದು ಅನುವಾದ, ಇಂಗ್ಲಿಷ್ ಅನುವಾದ ಮಾಡಿದ್ದಾರೆ. ಅದರಿಂದ ನಾನು ಸಾಕಷ್ಟು ತಗೊಂಡಿದ್ದೇನೆ. ಆದ್ರೆ ಎಲ್ಲಿಂದ ತಗೊಂಡಿದ್ದೇನೆ ಅಂತ ಗೊತ್ತಾಗಲಿಲ್ಲ. ಒಂದಷ್ಟು ವಿಷಯ ತಗೊಂಡಿದ್ದೇನೆ, ಅದು ಗ್ರಂಥಗಳನ್ನ ಹಾಕಿದ್ದೇನೆ. ಆದ್ರೆ ಅದನ್ನು ಉಪಯೋಗಿಸೋದು ಆಧುನಿಕತೆಯಿಂದ ಉಪಯೋಗಿಸಿದ್ದೇನೆ. ಆ ವ್ಯಾಸದಲ್ಲಿ ಬೇರೆ ಬೇರೆ ರೀತಿಯ ಜನ ಬರ್ತಾರೆ. ಅವರಿಗೆ ವೇದ ಅಂತ ಹೇಳ್ತಾರೆ, ವೇದ ಅಂತ ಗೊತ್ತಾಗೋದು. ಫಾರಿನರ್ಸ್ ಎಲ್ಲ ಹಾಕಿದ್ದಾರೆ. ಅಲ್ಲಿ ಕೆಲವರು ಕೇಳಿದ್ರು, ಮತ್ತು ಅಲ್ಲಿ ನನಗೆ ಅವರಿಗೆ ಇಂಗ್ಲಿಷ್ ನಲ್ಲಿ ಭಗವದ್ಗೀತೆ ಹೇಳ್ಬೇಕು. ಮತ್ತೆ ಪ್ರತಿಯೊಂದಕ್ಕೂ ಕ್ವಶನ್ ಕೇಳ್ತಾರೆ. Why for this Gita, Veda, all these things for our yoga studies? First, ಸಂಸ್ಕೃತ ಬೇಕಾಗ್ತದೆ, ಅನಿವಾರ್ಯ, ಕಂಪಲ್ಸರಿ.
ಇದ್ರ ಬಗ್ಗೆ ಸಿಲೆಬಸ್ ಈಗಿದ್ದೇನಿದೆ NEP ಬಗ್ಗೆ ನಾನೇ ಮಾಡಿದ್ದು 6-7 ವರ್ಷ ಹಿಂದೆ. ಇದನ್ನೆಲ್ಲ ಸಿಲೆಬಸ್ ಮಾಡ್ಬೇಕಲ್ಲ. ಇದ್ರೊಳಗೆ ಬಂದು ನೀವು ನೋಡ್ಬೋದು, ಇದು ಟೆಕ್ಸ್ಟ್ ಬುಕ್ ಆದ್ರಿಂದ ಎಲ್ಲೂ ಭಗವಂತ ಹೇಳೋದನ್ನ ನಾನು ಹಾಕ್ಲಿಕ್ಕೆ ಹೋಗ್ಲಿಲ್ಲ. ಯಾಕೆಂದ್ರೆ ಬೇರೆಯವರು ಕ್ವಶನ್ ಮಾಡಿ ನೀವು ನಿಮ್ಮ ಪ್ರೊಪಗೇಟ್ ಮಾಡ್ತೀರಲ್ಲ ಅಂತ ಬರ್ತದೆ. ಅದು ಆ ಸಿಸ್ಟಮ್ ನಲ್ಲಿ ಸೆಟ್ ಮಾಡ್ಲಿಕ್ಕೆ ಆಗುದಿಲ್ಲ ನಮಗೆ. ಹಾಗಾಗಿ ಆ ಜಾಗೃತಿ ನಾನು ವಹಿಸ್ಬೇಕಾಯ್ತು. ಇದ್ರೆ VC ರಿಜಿಸ್ಟ್ರಾರ್ ಎಲ್ಲ GN ಬಿಟ್ರೆ ಒಂದು ನಮ್ಗೆ ಸೈನ್ ಹಾಕಿರ್ತೇವೆ ಹೇಳ್ಬೇಕಾದ್ರು. ಅಕಾಡೆಮಿಕ್ ಕೌನ್ಸಿಲ್ ಕ್ವಶನ್ ಬಂದ್ರೆ ನೀವು ಆನ್ಸರ್ ಮಾಡ್ಬೇಕಾಗ್ತದೆ. ನಮಗಂತೂ ಗೊತ್ತಾಗುದಿಲ್ಲ, ನಾವು ಹೇಳ್ಬಿಡ್ತೇವೆ. ನನ್ನ ಕೋಟೆಯಾಗಿ ಮಂಗಳೂರು ಯೂನಿವರ್ಸಿಟಿ ಹೇಳಿದ್ರು ನಾನು ಹೇಳಿದ್ದೇನೆ ಅಂತ ಹೇಳಿ ಅದಾಗಿದ್ದಿದ್ರೆ ಅವ್ರ ಅಂತ ಸುಮ್ಮನೆ ಇರ್ತಾರೆ. ಆ ಒಂದು ಮಟ್ಟಿಗೆ ಒಂದು ಧೈರ್ಯ ನಮಗೆ. ಹಾಗಾಗಿ ಅದು ಬರ್ಲಿಲ್ಲ. ಅದೇ 2ನೇ ಪುಸ್ತಕದಲ್ಲಿ ಬರ್ತದೆ ಆ ಯಜ್ಞ ತತ್ವದ ಬಗ್ಗೆ. ಮತ್ತೆ ಇದ್ರೊಳಗೆ ನನಗೆ ಒಂದಷ್ಟು ಕ್ಲಾರಿಟಿ ಬೇಕಿತ್ತು. ಇದು ಮುಗಿದ ಮೇಲೆ ಒಂದು 2 ವರ್ಷ ನಾನು ತುಂಬಾ ಚಿಂತನೆ ಮಾಡಿ ನನಗೆ ಕೆಲವು ಸಂದೇಹಗಳು, ಗೊಂದಲಗಳಿತ್ತು. ಅದನ್ನು ಸ್ಪಷ್ಟೀಕರಣ ಮಾಡ್ಲಿಕ್ಕೆ ಮತ್ತೆ ದಯಾನಂದ ಸರಸ್ವತಿ ಅವರದ್ದು 9 ವಾಲ್ಯೂಮ್ ಇದೆ ಇಂಗ್ಲಿಷ್. 35 ಎಷ್ಟು ಕೊಟ್ಟಿದ್ದಾರೆ. ಚಿಕಾಗೋ, ನ್ಯೂಯಾರ್ಕ್ ಇಂದ ಎಕ್ಸಾಂಪಲ್ಗಳನ್ನು ಡಿಸ್ಕೋರ್ಸ್ ಮಾಡಿದ್ದವರೆಲ್ಲ. ಅದು ಕನ್ನಡದಲ್ಲೂ 7 ವಾಲ್ಯೂಮ್ ಬಂದಿದೆ. ನಾನು ಅದನ್ನು ತಗೊಂಡು ರೆಫರೆನ್ಸ್ ಮಾಡ್ತಾ ಇದ್ದೆ. ಹಾಗಾಗಿ ಅವರಿಗೆ ನನಗೆ ಅವ್ರ ಹತ್ರ ಹೋಗ್ಲಿಕ್ಕೆ ಅನುಕೂಲ ಆಯ್ತು. ಒಂದೆರಡು ಎಂಜಿನಿಯರಿಂಗ್ ಸ್ಟಡಿ ಮಾಡಿದವರು ಅಮೆರಿಕದವರು ಬಂದಿದ್ರು. ನಾನೊಂದು ವಾರಕ್ಕೆ 1-2 ತಗೊಳ್ತಿದ್ದೆ ಅಷ್ಟೇ. 1 month ಯೋಗ ಪ್ರೋಗ್ರಾಮ್. ಸರ್, may I ask you, please ask which book you recommend to refer? See, you have given some lectures. Which book you recommend? See, there are 9 volumes books. It is available in US also. This is from Dayananda Saraswati ಅಂತದೆ, ಚಿನ್ಮಯ ಮಿಷನ್ ಅವರು. ಖುಷಿ ಆಯ್ತು. ಒಂದು ನಮ್ಮ ಕಾರ್ ಸರ್, I am also referring the same book you recommended. Now it's complete. ಅಂದ್ರೆ ಯಾವ ತರ ಕನೆಕ್ಟ್ ಆಗಿರ್ತಾರೆ ಅಂತ ತುಂಬಾ ಆಶ್ಚರ್ಯವಾಯಿತು. ಇದು ಒಂದು ಯಜ್ಞ ತತ್ವದ್ದು ಮತ್ತು ವಾಸ್ತವಿಕತೆಯ ಬಗ್ಗೆ 2 ಮಾತು ಹೇಳಿ ನಾನು ಮುಗಿಸ್ತೇನೆ. ನೀವು ಪ್ರಶ್ನೆಗಳನ್ನು ಕೇಳಿ. ಮತ್ತೆ ಡಾಕ್ಟರ್ ಜ್ಯೋತಿ ಪ್ರಕಾಶ್ ಮತ್ತು ನಮ್ಮ ಧಾರವಾಡದ ವಿದ್ಯಾರ್ಥಿಗಳು ಯಾರು 2 ನಿಮಿಷ ಮಾತಾಡಬಹುದು. ಮುಕ್ತ ಸಂವಾದಕ್ಕೆ ಒಂದು ಇರ್ತಾರೆ. ನಾನು ಅಂದ್ಕೊಂಡಿದ್ದೆ ದ್ರವ್ಯ ಯಜ್ಞ ಅಂತಂದ್ರೆ ವೈದಿಕ ಕರ್ಮಗಳದ್ದು ಹೋಮ ಹವನ ಮಾಡೋದು ಅಂತ ಹೇಳಿ. ಅದು ಅಲ್ಲ. ನಾನದು ಮಾತ್ರ ಅಲ್ಲ ಅಂತ ಹಾಕಿದೆ. ಯಾಕೆಂದ್ರೆ ನಾನು ಒಬ್ಬ ವೈದಿಕ ಆಗಿ ಅದನ್ನು ಟೀಕಾ ಮಾಡಬಾರ್ದು. ಟೀಕಾ ಮಾಡಿದ್ರೆ ತಪ್ಪರ್ಥಕ್ಕೆ ಹೋಗ್ಬಿಡ್ತದೆ. ಮತ್ತೆ ಕೆಲವರು ನೋಡಿ, ಈ ತಪ್ಪು ದಾರಿಯಲ್ಲೇ ಇದೆ ಭಗವದ್ಗೀತೆ. ಕೂಡಲೇ ನಾನು ಹೇಳ್ಬಾರ್ದು, ಎದ್ದೆದಾಚರಿಸಿ ಶ್ರೇಷ್ಠ ಅದು ಒಂದು ಹಾಗೆ ಇದೆ. ನಾವೆಲ್ಲ ಅವರೇ ಹೇಳಿದ್ದಾರೆ ಅಂತ ನಾನು 3-4 GN ಭಟ್ರು ಹೇಳಿದ್ದಾರೆ, ಹಾಗಾಗಿ ನಾನು ಈಗ ನಡೆಸ್ಬೋದು ಅಂತ ಹೇಳಿ ಹೇಳೋರಿದ್ದಾರೆ. ಹಾಗಾಗಿ ನಾನು ಹೇಳುದಿಲ್ಲ. ಇಲ್ಲ, ಅವರು ಪಬ್ಲಿಕ್ ಆಗಿ ಹೇಳಿದ್ರೆ ಕಷ್ಟ ಆಗ್ತದೆ ಅಂತ. ದ್ರವ್ಯ ಯಜ್ಞ ಅಂತಂದ್ರೆ ಶಂಕರಾಚಾರ್ಯ ಅಲ್ಲಿ ಭಾಷೆ ಬರೀತಾರೆ, ಕೆಳಗಡೆ ಇಲ್ಲಿ ಕೊಟ್ಟಿದೆ ಇಲ್ಲ. ಇಷ್ಟಾಪೂರ್ತ ಯಾಗಗಳು ಅಂತ. ಮನೆ ಕಟ್ಕೊಡೋದು, ಕೊಳ ನೀರಿಗೆ ವ್ಯವಸ್ಥೆ ಮಾಡ್ಕೊಡೋದು, ದೇವಸ್ಥಾನ ಕಟ್ಟೋದು, ಆರ್ತರಿಗೆ ಸಹಾಯ ಮಾಡುವಂತಹದ್ದು ಸಾಮಾಜಿಕವಾದಕ್ಕೆ ದ್ರವ್ಯ ಯಜ್ಞ ಅಂತ. ತನ್ನ ಸಂಪತ್ತನ್ನು ಅದಕ್ಕೆ ವಿನಿಯೋಗಿಸೋದು. ಯಾವುದೋ ಗ್ರಾಚಾರ ಹೋಯ್ತು ಹೋಮ ಮಾಡ್ಲಿಕ್ಕೆ ಅಲ್ಲ. ದ್ರವ್ಯ ಅಂದ್ರೆ ನಾನು ಆಗ ಅಂದ್ಕೊಂಡಿದ್ದೆ ಅಲ್ಲ, ಅದು ಸ್ಪಷ್ಟವಾಗಿ. ಹಾಗಾದ್ರೆ ಅದನ್ನು ತಿರಸ್ಕರಿಸ್ತಾನೋ ಅಂತ ಕೇಳಿದ್ರೆ ತಿರಸ್ಕರಿಸೋದಿಲ್ಲ ಅವನು. ಎಲ್ಲ ನಾನೇ ಕೊಡ್ಬೇಕಿದ್ರೆ ಉಳಿದದ್ದು ಯಾಕಪ್ಪ ಅಂತ ಕೇಳ್ತಾನೆ ಅಷ್ಟೇ. ಯಾಮಿಮಾ ಪುಷ್ಪಿತಾಂ ವಾಚಂ ಪ್ರವದಂತಿ ವಿಪಶ್ಚಿತ, ಆ ಶಬ್ದ ನಾನು ಉಪಯೋಗಿಸಿದೆ. ಹಾಗಾಗಿ ವೇದದಲ್ಲಿ ತುಂಬಾ ಹೇಳ್ತಾರಪ್ಪ, ನಿನ್ ಸ್ವಲ್ಪ ತಲೆ ಕೆಟ್ಟಿದ್ದದಕ್ಕೂ ಇದ್ದಿರ್ಬೋದು ಅಂತ ಹೇಳ್ತಾನೆ. ಜ್ಯೋತಿಷ ನೋಡಿದವರು ನೀ ಅದು ಮಾಡಿಸು, ಇದು ಮಾಡು, ಇನ್ನೊಂದು ಮಾಡು ಅಂತೆಲ್ಲ ಹೇಳ್ತಾ ಇರ್ತಾರೆ. ಅವ್ರು ಹೇಳೋದು ತಪ್ಪು ಅಂತ ಹೇಳುದಿಲ್ಲ. ಯಾಕಂದ್ರೆ ನಮ್ಗೆ ಬೇಕಾಗಿದ್ದದೆ. ಸಂಕಟ ಬಂದಾಗ ಸಂಕಟ ಬಂದಾಗ ಅದೇ ಇಟ್ಟು ಅದಕ್ಕಿಂತ ಮೀರಿ ಹೋಗೋದೇ ಇಲ್ಲ. ಈಗಾದ್ರೂ ಅಷ್ಟೇ, ಯಾವ ಫಲ 2-3 ಸಲ ಶೃಂಗೇರಿ ಅವರು, ಈ ವಿಧುಶೇಖರ್ ಅವರ ಗುರುಗಳು ಭಾರತೀಯ ತೀರ್ಥರು 1-2 ಸಲ ನಾನು ಯಾವುದೋ ಕಾರ್ಯಕ್ರಮಕ್ಕೆಲ್ಲ ಹೋದಾಗ, ನೀವೇ ಉದ್ಘಾಟಕರಂತೆ ಬಂದಿತ್ತು, ಆ ಸಂಸ್ಕೃತ ಕಾಲೇಜ್ ಇದೆ. ಮತ್ತೆ ನಾಳೆ ಮಂತ್ರಾಕ್ಷತೆ ಕೊಡ್ತೀನಿ. ಮತ್ತೆ ನಿನ್ನೆ ಅದು ಬಂದವರಾಯ್ತು. ಏನು, ಯಾವ ಉದ್ದೇಶ? ಏನಿಲ್ಲ, ಭವತಾಂ ಆಶೀರ್ವಾದವೇನು. ಖುಷಿಯಾಗೋಯ್ತು ತುಂಬಾ. ಯಾಕೆಂದ್ರೆ ಯಾವುದೋ ಒಂದು ಸಂಕಟ ಇಟ್ಕೊಂಡು ತೊಂದರೆ ಬಿಟ್ಕೊಂಡು ಬರ್ತಾರೆ. ನಾ ಯಾವತ್ತೂ ದೇವರಲ್ಲಿ ಹಾಗೆ ಬೇಡೋದಿಲ್ಲ. ವೈಯಕ್ತಿಕ ಆಗ್ತದೆ ಹೇಳಿಕ್ ಹೋಗೋದಿಲ್ಲ. ನಿನಗೆ ಅಹಂಕಾರ, ನೀನ್ ದೇವರಲ್ಲಿ ಬೇಡೋದಿಲ್ಲ ಅಂತ ಹೇಳಿದ್ರು ನನಗೊಂದ್ಸಲ ಕಟೀಲ್ನಲ್ಲಿ. ಅದರಿಂದ ನನಗೆ ಅನುಭವಕ್ಕೆ ಬಂದಿದೆ. ನನ್ಗೆ ಸಿಟ್ಟು ಬರ್ಲಿಲ್ಲ. ಅಹಂಕಾರ ಅಲ್ಲಪ್ಪ, ನಾನು ಕಾಲೇಜ್
ಕಾಲೇಜಿನ ವಿದ್ಯಾರ್ಥಿಗಳು ಇವರಿಗೆ ಬೀಳೋದು. ಸ್ವಂತಕ್ಕೆ ನಾನು ಬೀಳುವುದೇ ಇಲ್ಲ ಯಾವುದು. ಯಾಕಂದ್ರೆ ನನ್ನ ಮಕ್ಕಳಿಗೆ ನಾನು ಹೇಳಿದ್ದೇನೆ, ಅವರು ಡಿಸೇಬಲ್ಡ್, ನಡಿಲಿಕ್ಕೆ ಆಗುದಿಲ್ಲ. ಹಾಗೆ ನಾನು ಅದರ ಬಗ್ಗೆ ಮಾಡುವುದಿಲ್ಲ, ಅದು ನಮ್ಮ ಪ್ರಾರಬ್ಧವನ್ನು ನಾವು ಅನುಭವಿಸಬೇಕು ಅಂತ. ಅದನ್ನು ನಾನು ಇಟ್ಕೊಂಡು ಹೋಗಿದ್ದು ಅಂತ. ಅವರು ದೊಡ್ಡ ಪಂಡಿತರು, ಗೊತ್ತಿರ್ಬೋದು ಇವರಿಗೂ ಕೂಡ. ಅಲ್ಲಿ ಕೊರ್ಗಿ ಅವರ ಅಣ್ಣ ಶಂಕರನಾರಾಯಣ ಅಣ್ಣ, ಇದಕ್ಕಿಂತ ದೊಡ್ಡ ವಿದ್ವಾಂಸ ಅವನು. ಹೈಸ್ಕೂಲ್ ಇದ್ದ. ಆಯ್ತಪ್ಪ, ನೀವು ದೇವಸ್ಥಾನಕ್ಕೆ ಹೋಗಿ ನೀವು ಏನು ಬೇಡ್ಕೊಳ್ಳೋದಿಲ್ಲ ಅಂದ್ರೆ ನೀವು ಅಹಂಕಾರಿಗಳು. ನಾನು ಈಗ ಅಂದ್ಕೊಳ್ತೇನೆ, ಭಗವದ್ಗೀತೆಯ ದೃಷ್ಟಿಯಲ್ಲಿ ನಾನು ಅಹಂಕಾರಿಗಳು. ನಾನು ಇದ್ದೇನೆ ಅಂತ ಗರ್ವ. ಅಹಂ ಅಂದರೆ ನಾನು, ಪೋಯಮ ನಾನು ಅನ್ನೋದು ನನ್ಗೆ ದೇಹ ಬರೀಲಿಕ್ಕೆ ಆಗೋದಿಲ್ವಲ್ಲ, ಬುದ್ಧಿ ಮನಸ್ಸು ಬರಲಿಕ್ಕೆ ಆಗೋದಿಲ್ವಲ್ಲ, ಅದು ಅಹಂ. ಆ ಒಳಗಡೆ ಅಂತ ಏನ್ ಮಾಡ್ಬೇಕು ಅಂತ ಕೇಳಿದೆ. ಸಂಕಟ ಬಂದಿದೆ, ನನಗೆ ಮಾತ್ರ ಅಲ್ಲ, ನಾನು ಹೋಗುವ ಕರ್ಮಕ್ಕೆ ತೊಂದರೆ ಬಂತಲ್ಲ. ಹಾಗಾದ್ರೆ ಒಂದು ಕೆಲಸ ಏನಪ್ಪ ಹೇಳಿ, ಮಂಗಳವಾರನೇ ಶುಕ್ರವಾರವರೆಗೆ ಇದು ಮಲ್ಲಿಗೆ ಶ್ರೇಷ್ಠ. ನಿಜ ಹೇಳ್ಬೇಕಿದ್ರೆ ಅಲ್ಲಿವರೆಗೂ ನಾನು ದೇವಸ್ಥಾನಗಳಿಗೆಲ್ಲ ಹೋದನಲ್ಲ. ಹೆಂಡತಿಯ ಒತ್ತಕ್ಕೆ ಶ್ರಾವಣದಲ್ಲಿ ಮಂಗಳವಾರದಲ್ಲಿ ಮಂಗಳವಾರ ಶುಕ್ರವಾರ ಒಂದ್ಸಲ ಹೋದನು. ಹಾಗಾಗಿ ನಾಸ್ತಿಕ ಅಲ್ಲ ನಾನು, ವೈದಿಕನೇ. ಆದ್ರೆ ನಂಗೆ ಅದೆಲ್ಲ ಹೋಗಿ ಏನ್ ಬೇಡದಿದೆ ಅನ್ನೋ ಅರ್ಥ. ದೇವರನ್ನು ನಂಬೋದಿಲ್ಲ ಅಂತ, ಖಂಡಿತ ನಂಬ್ತೇನೆ. ಇದ್ರೊಳಗೆಲ್ಲ ಆಸಕ್ತಿ ಇಲ್ಲದೆ ಹೋದವನು ಅಂತ. ಬಹುಶಃ ಅಹಂಕಾರ ತೆಗಿಲಿಕ್ಕೆ ಇದು ಬಂದಿರ್ಬೇಕು, ನನಗೆ ಅನ್ಸೋದು ಹಾಗೆ. ಎಲ್ಲೋ ಒಂದ್ ಕಡೆ ಇದ್ದಿರ್ಬೋದು. ಮಂಗಳವಾರ ಶುಕ್ರವಾರ ಹೆಂಡತಿ ಕರ್ಕೊಂಡು ಹೋಗ್ಕೊಳ್ಳಿದ್ದು. ಶುಕ್ರವಾರ ಶನಿವಾರ ಬೆಳಿಗ್ಗೆ ಪೂರ್ಣ ಪರಿಹಾರ. ನಾನು ಇನ್ನು ಹಾಗೆ ಬೇಡ್ಕೊಳ್ಳೋದಿಲ್ಲ ಅಂದ್ರೆ, ಯಾಕೆಂದ್ರೆ ಈಗ ಬೇಡ್ಕೊಂಡ್ರು ಕೂಡ ಪರಿಣಾಮದಲ್ಲಿ ಇನ್ನೊಬ್ಬರಿಗೆ ತೊಂದರೆ ಆಗ್ತದೆ. ಅವ್ನ ಕಾಲು ಬಿದ್ದ ಮತ್ತೆ ಕಾಲೇಜಿಗೆ ಬರ್ಲಿಲ್ಲ, ಬರ್ಲಿಕ್ಕೆ ಆಗ್ಲಿಲ್ಲ. ನಾನು ಅವನನ್ನು ನೋಡಿ ಅಟೆಂಡೆನ್ಸ್ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಮತ್ತೆ ನನ್ನ ವಿರುದ್ಧ ತುಂಬಾ ಪ್ರಚಾರ ಇತ್ತು, ಹಣ ತಗೊಂಡು ನಾನು ಅಟೆಂಡೆನ್ಸ್ ಕೊಟ್ಟಿರ್ಬೋದು ಅಂತ. ಲೆಕ್ಚರರ್ಸ್ ಬಂದು ಅವನಿಗೆ ಕೊಟ್ಬಿಟ್ವ ಸರ್ ನಾವು ಕೊಡ್ತೇವೆ ಅಂತ ವಿರೋಧಿ ಗುಣದವರು ಬಂದಾಗಲೇ ಹೇಳ್ತಾರೆ. ನಾನು ಯೂನಿವರ್ಸಿಟಿ ಪತ್ರ ಬರೀದನಪ್ಪ ಅಂತ ನಂಗೆ ಗೊತ್ತಿತ್ತು. ಅವ್ರು ಬೇಕಾದ್ರೆ ಮೂರ್ಖ ಹೇಳಿ ಇದು ಹಾಕೊಡ್ಬೇಕಲ್ಲ, ಮೇಲಿಂದ ಸೂರ್ಯ ಚಂದ್ರನ ಕೇಳಿ ಕುಳ್ಕ ಕೇಳಿದ್ರೆ ಏನ್ ಹೇಳ್ಬೇಕು, ಅವನೇನ್ ಹೇಳ್ತಾನೆ ಅದನ್ನೇ ಹೇಳ್ಬೇಕು. ಆ ಥರದ್ದಾಗ್ತದೆ ಪರಿಸ್ಥಿತಿ ಅಂತ. ಹಾಗೆ ಈ ಒಂದು ವಿಶಿಷ್ಟವಾಗಿ ನಾನು ಅರ್ಥ ಹೇಳಿದ್ದೇನೆ, ಯಾಕೆಂದ್ರೆ ಅದನ್ನು ಪೂರ್ಣ ಹೇಳೋದು ಸರಿ ಅಲ್ಲ ಅಂತ ಹೇಳಿ. ಅದಿದೆ, ಬೇಡ್ಕೊಳ್ಬಾರ್ದು ಅಂತಲ್ಲ. ಆದ್ರೆ ಪರಮ ಶ್ರೇಯಸ್ಸಿಗೆ ಬೇಕಾದ್ರೆ ಒಂದು ಸಾಮಾನ್ಯ ಸುವಾರ್ತೆ ಇದೆ, ಮೋಕ್ಷಮಿಚ್ಛೇತ್ ಜನಾರ್ದನ ಜ್ಞಾನ ಮಹೇಶ್ವರ ಉದಾಸನ. ಪ್ರಾರಂಭ ಶ್ಲೋಕ ಉಂಟಲ್ಲ, ಧನಮಿಚ್ಛೇತ್ ಉದಾಸನ, ಜ್ಞಾನ ಮಹೇಶ್ವರಾದಿಚ್ಛೇತ್ ಮೋಕ್ಷಮಿಚ್ಛೇತ್ ಜನಾರ್ದನ, ಪ್ರಾರಂಭದ ಆರೋಗ್ಯ ಭಾಸ್ಕರಾದಿಚ್ಛೇತ್. ಹಾಗಾಗಿ ಯೋಗ ಮಾಡ್ಬೇಕು ಬೆಳಗ್ಗೆ. ಅದು ಇದು ಇರುವಂತಹದ್ದು ವಾಸ್ತವಿಕತೆ. ಆ ಲೆಕ್ಕಕ್ಕೆ ನೀನು ಅಲ್ಲಿಗೆ ಹೋಗುವಂತ. ಅನ್ಯ ದೇವತೆಗಳನ್ನ ಮಾಡಬೇಡ ಅಂತ ಹೇಳೋದಿಲ್ಲಪ್ಪ, ಅನ್ಯ ದೇವತೆಗಳನ್ನ ನಿಂಗೆ ಬೇಕಾದಾಗ ನಡೆಸು. ಆದ್ರೆ ಈಗೂ ನೋಡಿ ವೈದಿಕದಲ್ಲಿ ಬಹಳ ಚೆನ್ನಾಗಿ ಕೊನೆಗೆ ಏನ್ ಹೇಳ್ತೇವೆ, ಕೃಷ್ಣಾರ್ಪಣ ವಸ್ತು ವಹಿಸ್ತೇವೆ, ಪರಮೇಶ್ವರ ಪ್ರಿಯತಾಮ್ ಅಂತ ಹೇಳ್ತೇವೆ. ಒಂದೇ ಒಂದು ನಮ್ಮ ಸಂಧ್ಯಾವಂದನೆಯಲ್ಲಿ ಯಾವ ಫಲ ಇರುವುದೇ ನಾವು ಮಾಡ್ತೇವೆ. ದುರಿತ ಕ್ಷಯದ್ವಾರ ಪರಮೇಶ್ವರ ಪ್ರೀತ್ಯರ್ಥಂ ಸಂಧ್ಯಾ ಪ್ರಾಯ ಮಧ್ಯಾಹ್ನ ಪ್ರಾತಃ ಸಾಯಂ, ಬೇರೆ ಇಲ್ಲ. ಪಂಚಾಯತನ ವಿಧಿಸಿದಾಗ ನಾವು ಹೇಳ್ತೇವೆ, ಆದ್ರೆ ಕೊನೆಗೆ ಏನಿದೆ ಪರಮೇಶ್ವರ. ಇದು ತುಂಬಾ ಬೇಕು. ಪ್ರತಿನಿತ್ಯಕ್ಕೂ ನಮ್ಮ ಧರ್ಮ ಅಂತ ಕಾಮಮೋಕ್ಷ ಎಲ್ಲ ಬೇಕು, ಇದೆಲ್ಲ ಒಟ್ಟಿಗೆ ಸೇರಿ ಹೇಳ್ಬಿಡ್ತೇವೆ ಅಷ್ಟು. ಇಲ್ಲದೇ ಆದಾಗ ಯೋಗ ಆಗ್ತದೆ. ನಾವು ವಾಯ ಹೋಗ್ತೇವೆ, ಅದು ಬೇಕು ಇದು ಬೇಕು ಇನ್ನೊಂದು ಬೇಕು ಅಂತ ನಿಲ್ಲಿಸ್ತೇವೆ. ಅಲ್ಲಿವರೆಗೆ ಒಂದು ದೊಡ್ಡ ಕಷ್ಟ, ಬಹಳ ದೊಡ್ಡದು ಯೋಗದ್ದು ಅಂತ ಹೇಳಿ. ಎರಡು ಮಾತಲ್ಲಿ ಬಂತು. ಒಂದು ನಾನು ಹೇಳ್ತೇನೆ, ಈ ಜ್ಞಾನ ನಾನೀಗ ಅದರ ಬಗ್ಗೆ ಹೊಸದಾಗಿ ಬರೆದಿದ್ದೇನೆ. ಮತ್ತೆ ನಂಗೆ ಈಗ ಸ್ಪಷ್ಟತೆ ಸಿಕ್ಕಿತು. ಮತ್ತೆ ಯಾವುದು ಈ ಸಾಂಖ್ಯ ಆದಿ ಯಾಕೆ ಬಂತು, ಮತ್ತು ಕರ್ಮ ಆದಿ ಯಾಕೆ ಬಂತು. 4ನೇ ಅಧ್ಯಾಯ ಜ್ಞಾನ ಸನ್ಯಾಸ ಯೋಗ ಅಂತ ಹೇಳ್ತಾರೆ. ಜ್ಞಾನ ಸನ್ಯಾಸ ಯೋಗ ಅಂತ ಹೇಳಿ ಅದಕ್ಕೆ ಈಗ ಒಂದಷ್ಟು ಸ್ಪಷ್ಟತೆ ನಂಗೆ ಸಿಕ್ಕಿ ಇನ್ನೊಂದು ಪುಸ್ತಕ ಬರೆದಿದೆ. ಈಗ ಅದು 1, 2, 3 ಮತ್ತು ಅಧ್ಯಾಯ ಪ್ರತ್ಯೇಕನೂ ಹಾಕ್ಬೇಕು. ಅದರೊಳಗೆ ಇನ್ನಷ್ಟು ಇದ್ರೊಳಗೆ ಏನು ಒಂದಷ್ಟು ಬೇಕೋ. ಈಗ ಉದಾಹರಣೆಗೆ ಇದ್ರೊಳಗೆ 4 ಬಿಟ್ಟಿದ್ದೀನಿ ನಾನು ಉದ್ದೇಶಪಟ್ಟು, ಟೆಕ್ಸ್ಟ್ ಆಗಿದ್ರಿಂದ. ಒಂದು ಕಾನ್ಸೆಪ್ಟ್ ಹೇಳಿದೆ ಸನ್ಯಾಸ ಅಷ್ಟೇ, ಕ್ಷೇತ್ರದ ಬಗ್ಗೆ ಬರೀಲೇ ಇಲ್ಲ, ಎನ್ನುವುದು ಬಹಳ ಗಹನವಾದ. ಹಾಗೆ 6ನೇ ಅಧ್ಯಾಯದ ಯೋಗ ಉಂಟಲ್ಲ, ಅದನ್ನು ಎಷ್ಟು ಬೇಕೋ ಅಷ್ಟೇ ಬರೆದಿದ್ದೇನೆ ಕೊನೆಯವರೆಗಿಂದ. ಪಾತಂಜಲಿ ಯೋಗ ಸೂತ್ರಗಳು ಸವಿಕಲ್ಪ ನಿರ್ವಿಕಲ್ಪಕ್ಕೆ ಹೋಗಿ ಮತ್ತೆ ಹಿಂದೆ ಬರ್ತಾರೆ. ಇದ್ರೂ ಹಿಂದೆ ಬರುವ ಪ್ರಶ್ನೆ ಇಲ್ಲ. ಈ ಯೋಗದಲ್ಲಿ, ಕೃಷ್ಣ ಹೇಳುವ ಯೋಗದಲ್ಲಿ ಹಿಂದೆ ಬರುವ ಪ್ರಶ್ನೆ ಇಲ್ಲ. ಸೊ ಅದನ್ನು ಸ್ಪಷ್ಟಪಡಿಸಿದ್ದಾರೆ ಭಾಷೆಗಳಲ್ಲೆಲ್ಲ.
ಇದ್ರೊಳಗೆ ನನಗೆ ಕ್ಲಾರಿಟಿ ಇರಲಿಲ್ಲ ಕ್ಷೇತ್ರತೆ ಬಗ್ಗೆ. ನನಗೆ ಅರ್ಥ ಆಗದೆ ನಾನು ಬರೀಲಿ ಹೇಗೆ. ಈಗ ಇದರೊಳಗೆ ಒಂದು ತೃಪ್ತಿ ನನಗೇನಿದೆ ಅಂದ್ರೆ ನಾನು ಅರ್ಥ ಮಾಡ್ಕೊಂಡು ಬರೆಸಿದ್ದೀನಿ, ಅನುಭವಿಸಿಕೊಂಡು ಒಂದಷ್ಟು ಅಷ್ಟೇ. ಆದ್ರೆ ಎಲ್ಲವೂ ಅನುಭವಕ್ಕೆ ಬರಲಿಲ್ಲ. ಈ ಸಮತ್ವಕ್ಕೆ ಹೋಗ್ಬೇಕಿದ್ರೆ ಬಹಳ ಕಷ್ಟ ಆಗುತ್ತೆ. ಆದ್ರೆ ದಾರಿ ಸ್ಫುಟವಾಗಿದೆ, ತಿಳುವಳಿಕೆ ಸ್ಫುಟವಾಗಿದೆ. ಆದ್ರೆ ಅದನ್ನು ನಡೆಸಬೇಕಿದ್ರೆ ಅದೊಂದು ಹೇಳಿದ್ರು ಅವರು, ಜ್ಞಾನ ವಿಜ್ಞಾನ, ಶಾಸ್ತ್ರಜ್ಞಾನ ಜ್ಞಾನ, ಆನುಭವಿಕ ಜ್ಞಾನ ವಿಜ್ಞಾನ. ಒಡಿಗೆ ಪುಸ್ತಕ ನೋಡ್ಕೊಂಡು ಮಾಡೋದು ಜ್ಞಾನ. ಆದ್ರೆ ನೀವು 30, 40, 50 ವರ್ಷದ ಟ್ರೈನಿಂಗ್ ಇದೆಯಲ್ಲ, ಕಣ್ಣು ಮುಚ್ಚಬೇಕಾದ್ರೆ ಇಷ್ಟು ಹಾಕ್ಬೋದು, ಇಷ್ಟು ಕಣ್ಣು ಮುಚ್ಚಿದ್ರು ಮಾಡಿ ಹಾಕ್ಬೋದು. ವಿಜ್ಞಾನ. ಸೊ ಅದಕ್ಕೆ ಹಾಗಾಗಿ ಪಾಕ ವಿಜ್ಞಾನ, ಜ್ಞಾನ ಇದ್ದವರು ಪಾಕ ವಿಜ್ಞಾನಿಗಳಾಗ್ತಾರೆ. ಭಗವಂತ ಹೇಗೆ ಕೊಡ್ತಾನೆ ಅವಕಾಶ ಅಂತಂದ್ರೆ, ಹೋಸರದ ವಿನಾಯಕ ಭಟ್ರು ಶುರು ಮಾಡಿದ್ದಾರೆ, ಅದನ್ನ ಹೇಳಿ ಮುಗಿಸ್ತಾ ಇದ್ದೇನೆ. ಈ ಮಾರ್ಗಶೀರ್ಷ ಮಾಸದ ಉಪನ್ಯಾಸಗಳಾಯ್ತು, ಆಗ ಹೇಳಿದ್ದಾರೆ ಡಾಕ್ಟರ್ ಪ್ರಕಾಶ್ ಜ್ಯೋತಿ ಕೂಡ ಪ್ರವಚನಕಾರರಾಗಿದ್ದರು. ಈ ವರ್ಷ ಮಾರ್ಗಶೀರ್ಷ ಮಾಸ ಬಂದಾಗ ಶುರು ಮಾಡ್ಬೇಕು ಅಂದ್ರೆ ಅವ್ರು ಏನೋ ಬೇರೆ ಬೇರೆ ಸಮಸ್ಯೆಯಲ್ಲಿ ಮಾಡಲಿಲ್ಲ. ಯಾಕೆ ಮಾಡೋದಿಲ್ಲಪ್ಪ ನಾನು ಕೇಳಿಕ್ ಹೋಗಿಲ್ಲ, ಯಾಕೆಂದ್ರೆ ನನಗೆ ಆ ಪ್ರವಚನ ಮಾಡ್ಲಿಕ್ಕಾಗದು ಅಂತ ನಾನು ಇಟ್ಕೊಂಡಿಲ್ಲ, ಬಿಟ್ಟೆ. ಆದ್ರೆ ಅವನ ಅನುಗ್ರಹ ತುಂಬಾ ದೊಡ್ಡದು. ನನಗೆ ಕೃಷ್ಣ ಪರಮಾತ್ಮ ಅನ್ನೋ ದರ್ಶನ ಆಯ್ತು. ಪರಮಾತ್ಮನ ದರ್ಶನ ಆಗ್ಲಿಲ್ಲ, ಕೃಷ್ಣನೇ ಪರಮಾತ್ಮ ಅಂತ ಭಗವದ್ಗೀತೆಯದು ನನಗೆ ಅಲ್ಲಿವರೆಗೆ ನನಗೆ ಒಪ್ಪಿಕೊಳ್ಳಿಕ್ಕಾಗಲಿಲ್ಲ. ಮಹಾತ್ಮ ಹೌದು, ಆದ್ರೆ ಉತ್ತಮ ಪುರುಷ ಸ್ತನ್ಯ ಅಂತ ಉಂಟಲ್ಲ, ಈ ವಂದ್ಯ ಅಂತ ಯಾಕೆ ಬಂತು ಅಂತಿದೆ. ಕ್ಷಣಕ್ಷಾಕ್ಷಣ ದ್ವಾಯುಮೋ ಪುರುಷರು ದ್ವಂದ್ವವಾದಿಗಳು ಸುಲಭವಾಗಿ ಅಲ್ಲ ಇದೆ ಅಲ್ಲ ಎರಡೆಲ್ಲ ಇದೆ ಅಂತೆಲ್ಲ ಹೇಳ್ತಾರೆ. ಪುರುಷೋತ್ತಮ ಇವನೇ ಮತ್ತೆ ತಾನು ಹೇಳ್ತಾನ. ಕೆಲವರು ಟೀಕೆ ಇದೆ, ಅಹಂಕಾರ ಅವನಿಗೆ ಅಂತ ಹೇಳಿಲ್ಲ, ಕ್ಲಾರಿಟಿ ಸಿಗ್ತದೆ. ನಾನು 18 ಕಡೆಗೆ ಮಾಡ್ತೇನೆ ಅಂತ ನನ್ನ ಹೆಂಡತಿ ಕಂಗಾಲ, ಇವರೆಲ್ಲ ತಿರ್ಲಿಕ್ಕೆ ಹೋಗ್ತಾರೆ ಮತ್ತೆ ನನ್ನ ಬಿಟ್ಟು, ಯಾಕೆಂದ್ರೆ ಅವಳಿಗೆ ನನಗೆ ಕೈ ಹಿಡ್ಕೊಂಡು ನಡೆಸ್ಬೇಕು. ಅದು ಒಂದು ನನ್ನ ಬದ್ಧತೆ. ನನ್ನ ಮಗಳಿಗೆ ಎಲ್ಲಿಗೂ ಹೋಗ್ಲಿಕ್ಕೆ ಆಗೋದಿಲ್ಲ, ಅವಳಿಗೆ ಒಂದಷ್ಟು ಸಂಶಯ ಉಂಟು. ಈ 4 ಬಂತು, ಈ 4 ಸತ್ಯ ಹೇಳ್ತೇನೆ. ಸ್ವಾರ್ಥ, ನನ್ನಲ್ಲಿಯ ಆತ್ಮಾವಲೋಕನ, ಮತ್ತೆ ನನಗೆ ಏನು ಫೀಡ್ಬ್ಯಾಕ್ ಸಿಗ್ತದೆ ಈ ಅಧ್ಯಯನ ಮಾಡಿದಾಗ, ಆ ಒಂದು ಜ್ಞಾನವನ್ನು ಹೊಂದಿದ್ದಕ್ಕಾಗಿ ನಾನು ಮಾಡ್ತಾ ಇದ್ದೀನಿ. ಹೊರತು ಇನ್ನೊಬ್ಬರಿಗೆ ನಾನು ಹೇಳಬೇಕು ಬೋಧನೆ ಖಂಡಿತ ಅಲ್ಲ. ಆದ್ರೆ ಅಧ್ಯಾಪಕರಾಗಿ ನಾನು ಹೇಳೋದು ನನ್ನ ಕರ್ತವ್ಯ. ಹೇಳಬೇಕಿದ್ರೆ ನನಗೆ ಒಂದಷ್ಟು ಸಿಗ್ತದೆ, ನನಗೆ ಸ್ಪಷ್ಟತೆ ಬರ್ತದೆ. ಅದಕ್ಕಾಗಿ ಕಾರ್ಯಕ್ರಮಗಳನ್ನು ಮಾಡಿಸ್ಲಿಕ್ಕೆ ಪೂರ್ಣ ಭಗವದ್ಗೀತೆಯ PhD ಅವ್ರು ಬಂದದ್ದು ಭಗವಂತನ ಅನುಗ್ರಹ ವಿನಾಯಕ. ಇದರ ವಿದ್ವಾಂಸರ ಮನೆಯಲ್ಲಿ ಹುಟ್ಟಿದವನು. ನನಗೊಂದು ನೆನಪು ಬರ್ತದೆ, ಅದೇನು ನಹಿ ಕಲ್ಯಾಣ ಕೃತ್, ನನ್ನ ಮಗಳು ಕೇಳಿದ್ರು, ಅದು ಬೇರೆ ಸಂದರ್ಭ ಕೇಳೋದಂತೆ, ಅಪ್ಪ ನೀ ಇದರ ಬಗ್ಗೆ ಹೇಗೆ ಹೇಳ್ತೀಯ ಅಂತ. ಕೊನೆಗೆ ಅವಳೇ ಒಂದು ಪರಿಹಾರ ಕೊಟ್ಟರು. ಅವಳಿಗೆ ಬಹುಶಃ ತಾಯಿ ಮಗಳು ಎಲ್ಲ ಆಲೋಚನೆ ಮಾಡಿರ್ಬೇಕು. ಇವನು ಮತ್ತೆ ಎಲ್ಲಾರು ರಾತ್ರಿ ಹಾಕಲಿ ಕಟೀಲಿ ಹೋಗ್ಬೇಕಾಯ್ತು, ಧಾರವಾಡಕ್ಕೆ ಹೋಗ್ಬೇಕಾಯ್ತು, ಇದೆಲ್ಲ ಬಿಟ್ಟು ಹೋದ್ರೆ ಕಷ್ಟ ಆಗ್ಬೋದು ಅಂತ. ಅಪ್ಪ ನೀನು 18 ಅಂತ ಹೇಳಿದೆಯಲ್ಲ, 18 ಅಧ್ಯಾಯ ನನಗೆ ಒಂದಷ್ಟು ಪ್ರಶ್ನೆಗಳು ಉಂಟು. 2,000 ಫಾಲೋವರ್ಸ್ ಇದ್ದಾರೆ ನನಗೆ, ನಾನು ಒಂದಷ್ಟು ಪ್ರಶ್ನೆ, ಉಳಿದವರು ಪ್ರಶ್ನೆ ಕೇಳ್ಬೋದು. ಸಂಚಿಕೆಯಲ್ಲಿ ಪ್ರಶ್ನೆ ಕೇಳ್ತೇನೆ, ನೀನು ಉತ್ತರ ಕೊಟ್ಬಿಡು, ನಾನು ಹಾಕ್ತೇನೆ, ಅಪ್ಲೋಡ್ ಮಾಡ್ತೇನೆ ಅಂತ. ಹಾಗೆ ಈಗ 3 ಸಂಚಿಕೆ ಬಂದಿದೆ. ಭಗವಂತನ ಅನುಗ್ರಹ ಆ ರೀತಿಯಾಗಿ ಆಗ್ತಾ ನನ್ನನ್ನು ತೊಡಗಿಸ್ಲಿಕ್ಕೆ ಹೋಗ್ತದೆ. ನನಗೆ ಇಷ್ಟು ತುಂಬಾ ಈಗ ಅವರು 10 ವರ್ಷದಿಂದ ಆಯ್ತು ಅವರು PhD ಮಾಡಿದ್ದು, ಡಿಸ್ಕಷನ್ ಮಾಡಿ 10 ವರ್ಷದ ಮೇಲು ಮಟ್ಟದ ನನಗೆ ಅದರದ್ದು 100 ಪಟ್ಟು ಇನ್ನೂ ವಿಸ್ತಾರವಾಗಿ ನನಗೆ ಸಿಕ್ಕಿದೆ. ಒಂದೊಂದಕ್ಕೆ ಅವಕಾಶ ಸಿಕ್ಕೋದು. ಈ ಪುಸ್ತಕ ಬರೆಯುವ ಅವಕಾಶ ಅದು ಹೊಸದಾಗಿ ನನಗೆ ಚಾಲೆಂಜ್ ಆಗಿ ಬಂತು. ಸಂಸ್ಕೃತದವನಿಗೆ ಬರೆಯೋದು ಕಷ್ಟ ಅಲ್ಲ, ಈ ತತ್ವಶಾಸ್ತ್ರ ಗೊತ್ತಾಗ್ತದೆ ಅಂತ ಕಾಣ್ತದೆ. ಇಲ್ಲ, ತತ್ವಶಾಸ್ತ್ರದ ಪದ್ಧತಿಯೇ ಬೇರೆ. ದಾಂಡಿಯವರಿಗೆ ಕಷ್ಟ ಆಗಿದೆ. ನಾನು ತುಂಬಾ ಕಟುವಾಗಿ ಕೆಲವು ಸಲ ಟೀಕೆ ಮಾಡಿದ್ದಾರೆ, ಇದೇನಪ್ಪಾ ಅಂತ. ಅವರು ಮತ್ತೆ ಇಂಟ್ರೊಡಕ್ಷನ್ ಓದ್ದೆ ಅವರಿಗೆ ಹೇಳಿದ್ರು, ನಾನು ವೆಸ್ಟರ್ನರ್ಸಿಗೆ ವೆಸ್ಟರ್ನ್ ಅದೇ ಪದ್ಧತಿ ಉತ್ತರ ಕೊಡಬೇಕು, ಹಾಗಾಗಿ ನಾನು ಇದನ್ನ ಈ ತರ ಬರೆದಿದ್ದೇನೆ, ಆದ್ರೆ ನನ್ನ ಉಪನಿಷತ್ತಿಗೆ ನಿಷ್ಠೆ ಅಂತ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ ಅವರು ಕೂಡ. ಅವರು ತುಂಬಾ ಅನುಭವಿಗಳು, ತುಂಬಾ ಅನುಭವಿಗಳು. ಒಂದು ಹಂತದಲ್ಲಿ ಚಂದ್ರಶೇಖರ್ ಸರಸ್ವತಿ ಸ್ವಾಮಿಗಳ ರೀತಿಯಿಂದ ಅವರು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡುವರು. ರಮಣ ಮಹರ್ಷಿಗಳು ದೊಡ್ಡ ಅಲ್ಲೇ ಹೋದ್ರು ಕೂಡ ಹಾಗೆ ಅವನಿಗೆ ಧ್ಯಾನ ಕೊಡ್ತೇನೆ ಅಂತ ಹೇಳುವಷ್ಟು ಇದ್ದವರು. ಆದ್ರೆ ಅವರ ಜೀವನದಲ್ಲಿ ಎಷ್ಟೇ ಸಿಕ್ಕಾಪಟ್ಟೆ ಕಷ್ಟ ಬಂದಿದೆ ಅವರಿಗೆ. ಈ ಸಾಂಸಾರಿಕವಾಗಿ ನೋಡಿದ್ರೆ ಅವರಿದ್ದು ಅಷ್ಟು ದುಃಖ ಬಂದಿದೆ ಅವರಿಗೆ. ಹಾಗಾಗಿ ಯಾರ್ಯಾರಿಗೆ ತುಂಬಾ ಕಷ್ಟ ಬರ್ತದೆ ಅವರು ಅನುಗ್ರಹ ಅಂತ ತಿಳ್ಕೊಳ್ಬೇಕು. ನಾವು ನೋಡ್ಕೊಳ್ಳಿಕ್ಕೆ ಸಿಕ್ಕಿದೆ ಅವಕಾಶ. ವಾಸ್ತವಿಕತೆಯ ಬಗ್ಗೆ ನಾನು ಬಂದಿದೆ, ಅದನ್ನು ನಾನು ಪರ್ಸನಾಲಿಟಿ ಡೆವಲಪ್ಮೆಂಟ್ಲಿ ಅದನ್ನು ಹೇಳಿದ್ದೆ. ಆದ್ರೆ ಫಿಲಾಸಫಿಕಲ್ ಆಗಿ ವಾಸ್ತವಿಕತೆ ನನಗೆ ಅರ್ಥ ಆಯ್ತು. ಈ ದಯಾನಂದ ಸರಸ್ವತಿಗಳು ಯಾವುದೋ ಒಂದ್ಸಲ ಹೇಳಿದ್ ನನಗೆ ಬಂತು. ನನಗೆ ಈಗ ಈ ವೈರಾಗ್ಯ ಅಂತ ಹೇಳ್ಬಿಟ್ರೆ
18 ವರ್ಷದವರೆಗೆ ನೀವು ವೈರಾಗ್ಯ ಇರಬೇಕು ಅಂದ್ರೆ ಏನ್ ಹೇಳ್ಬೇಕು ನಾನು? ವೈರಾಗ್ಯ ಅಂತ ಹೇಳ್ಕೊಳ್ಳೆ ರಿಜೆಕ್ಷನ್ ಡಿಜೆಕ್ಷನ್ ಇದೆಲ್ಲ ಡಿಟ್ಯಾಚ್ಮೆಂಟ್ ಅಂತ ಹೇಳಿದ್ರೆ ಹೇಗೆ ಒಪ್ಕೊಳ್ಳಿಕ್ಕಾಗ್ತದೆ? ಅದು ಸಂಸಾರದಲ್ಲಿದ್ದವರಿಗೆ ಹೇಗೆ ಹೇಳೋದು? ಅದರಿಂದ ಇದಕ್ಕೆ ಅಪ್ಲಿಕೇಶನ್ ಆಗ್ಬೇಕಲ್ಲ. ಅದು ಇಂಗ್ಲಿಷ್ ನಲ್ಲಿ ರಿಯಾಲಿಟಿ ಅಂತ ಅವ್ರು ಹೇಳಿದ್ದಾರೆ. ಕನ್ನಡಕ್ಕೆ ನಾನು ಅದನ್ನ ವಾಸ್ತವಿಕತೆ ಅಂತ ತಗೊಂಡೆ. ಈಗ ಅಲ್ಲೇನು ಅವ್ರು ಹೇಳಿದ್ರು ಅದಕ್ಕಿಂತ ಬೇರೆಯ ಅರ್ಥದಲ್ಲಿ ವಾಸ್ತವಿಕತೆ ಉಪಯೋಗಿಸಿದೆ. ಒಂದ್ ಎರಡು ಉದಾಹರಣೆ ಕೊಟ್ಟು ನಾನು ಮುಗಿಸ್ಬಿಡ್ತೇನೆ. ಇದ್ರೊಳಗೆ ಬಂದಿದೆ ಅದು ಮೊದಲೇ, ಅವ್ರು ಕಾಲೇಜ್ ತಗೊಂಡ್ರು ಅಷ್ಟೇ. ವಾಸ್ತವಿಕತೆ ಅಂದ್ರೆ ಏನು? ವಸ್ತುವಿಗೆ ಅನ್ವಯವಾಗಿ ನಾವಿರೋದು. ಎರಡು ಉದಾಹರಣೆ ಕೊಡ್ತೇನೆ, ನಿಮ್ಮಲ್ಲಿ ತುಂಬಾ ಉದಾಹರಣೆ ಸಿಗ್ತದೆ. ಹಣ ಇದೆ, ಹಣ ಅದೊಂದು ವಸ್ತು. ಆದ್ರೆ ಅಲ್ಲಿ ಒಂದು ತಪ್ಪು ಪ್ರಿಂಟ್ ಆಗಿತ್ತು, ಆದಷ್ಟು ಇದ್ದಿದ್ದೇನೆ. ಶೋಭನಾಭ್ಯಾಸ ಅಂತ ಆಗ್ಬೇಕು, ಅದು ಶೋಭನಾಭ್ಯಾಸ ಅಂತ ಆಗ್ಬಿಟ್ಟಿದೆ. ದಯವಿಟ್ಟು ಇದು ಮಾಡ್ಕೊಳ್ಳಿ. ಅದ್ರ ಕೆಳಗಡೆ ಅಭ್ಯಾಸ ಬಂದಿದೆ, ಇದು ಇದೆ. ಹೀಗೆ ಬಹಳ ಎಷ್ಟು 3 ಸಲ ಪ್ರಿಂಟ್ ಮಾಡಿ ಮತ್ತೆ ತಪ್ಪು ಸರಿ ಮಾಡಿ ಅಂತ ಹೇಳಿದ್ರು ಅವ್ರು ಮತ್ತೆ ಶೋಭನಾಭ್ಯಾಸ ಅಂತ ನೋಡಿ. ಆ ಅಧ್ಯಕ್ಷ ಅಂತ ಇದು ಅಧ್ಯಕ್ಷ ಅಂತ ಪ್ರಿಂಟ್ ಆಗಿದೆ. ಸಾಫ್ಟ್ವೇರ್ ನಲ್ಲಿ ನೋಡಿದ್ರೆ ಅಧ್ಯಕ್ಷ ಅಂತ ಪ್ರಿಂಟ್ ಆಗ್ಬೇಕಿದ್ರೆ ಹೀಗಾಗಿದೆ. ನನ್ನ ಕರ್ಮ ನಾನು ಅನುಭವಿಸ್ಬೇಕು ಅಷ್ಟೇ. ಇವರ ಹೀಗೆ ಮಾಡೋದು ಅಂತ ಸಹಜ ಯಾರಿಗಾದ್ರೂ ಬರ್ತದೆ. ಹಾಗಾಗಿ ಅದನ್ನ ನಾನು ಒಂದು ನಿರ್ಣಯ ಮಾಡಿದ್ದು, ಕೊನೆಯದು ನಾನು ಹಣ ತಗೊಳ್ಳೋದೇ ಇಲ್ಲ, ನಂದು ಹೋಗ್ಲಿ, ಖರ್ಚಾಗಿ ಒಳ್ಳೇದೇ, ಪನಿಷ್ಮೆಂಟ್ ಅದು. ಯಾರಾದ್ರೂ ಹಣ ಕೊಟ್ಟರೆ ಅದು ಸಂಶೋಧನೆಗೆ ಹೋಗ್ತದೆ. ನಾನು ತಗೊಳ್ಳೋದಿಲ್ಲ, ನನ್ನ ಖರ್ಚಾಗಿದ್ದಾಗಲಿ ತೊಂದರೆ ಇಲ್ಲ. ಯಾಕೆಂದ್ರೆ ನನ್ನ ಮಕ್ಕಳು ಹೇಳಿದ್ರು 1,80,000 ಖರ್ಚಾದ್ರೂ ನೀನು ಹಾಕ್ಬಿಡು, ನಾವು ಬೇಕಾದ್ರೆ ಕೊಡ್ತೀವಿ, ನೀವು ಬೇಡ ಕೊಡ್ಬೋದು, ನಾನೇ ಹೇಳ್ತಿಲ್ಲ, ತೊಂದರೆ ಇಲ್ಲ. ಇದೊಂದು ಭಗವದ್ ಅರ್ಪಣ ಅಂತ ನಡೆಸಿದ್ದು. ಅಲ್ಲ ಅಲ್ಲಿ ಬಿಡೋದು ಅಂತ. ಹಣ ನಾವು ಅದು ಏನ್ ಮಾಡಿದ್ದೇವೆ, ಅದಕ್ಕೆ ನಾವು ಇತಿ ಮಿತಿ ಇಲ್ಲದ ಮತದಲ್ಲಿದ್ದೇವೆ. ನಾವು ಹಣಕ್ಕೆ ಎಷ್ಟು ಇತಿ ಇದೆಯೋ ಮಿತಿ ಇದೆಯೋ ಅದನ್ನು ಮೀರಿ ಅದನ್ನು ಮೇಲಿಟ್ಟಿದ್ದೇವೆ. ನಾವು ಯಾರನ್ನಾರು ಒಬ್ಬರನ್ನ ಮೇಲಿಟ್ಟರೆ ಏನಾಗ್ತದೆ ಮನೆಯಲ್ಲಿ? ಸಾಧ್ಯ. ನಮ್ದೇ ಮಕ್ಕಳ ಹತ್ರ ಮೇಲಿಟ್ಟರು ಸಿಟ್ಟು ಬರ್ತದೆ ಅವರಿಗೆ. ಜ್ವರ ಬಂದವರಿಗೆ ಹಾಲು ಕೊಟ್ಟು ನಾನು NSS ಅಲ್ಲಿ ಹಾಗೆ ಇತ್ತು. ಒಂದು ಹುಡುಗರಿಗೆ ಅವರು ಏನು ತಿನ್ನುತ್ತಿಲ್ಲ, ಮನೆಯಲ್ಲಿ ಬರೀ ಹಾಲನ್ನ ಊಟ ಮಾಡುವವರು. ನನ್ನ NSS ಆಫೀಸರು ಅಂತ ಅವ್ರು ಕಳಿಸಿದ್ದಾರೆ ತಾಯಿ. ಅಲ್ಲವರು ಸೈನ್ಸ್ ಮಕ್ಕಳು ಬರುವುದಿಲ್ಲ, ಇವರು ಸೈನ್ಸ್ನವರು. ಒಂದು 10-12 ಹುಡುಗಿಯರು ಬಂದಿದ್ದಾರೆ. ಅದು ಈಗಿಂದ ಅಲ್ವಲ್ಲ, 86, 87 ಹೊತ್ತಿಗೆ. ಈಗಿನ ಹೆಣ್ಮಕ್ಳ ಹತ್ರ ಹೇಳೋದು. ಅವಳು ಮತ್ತೆ ನಾನು ವಿಚಾರಿಸೋದುಂಟು, ಕೇಳಿದ್ರೆ ಅವಳು ಊಟನೇ ಮಾಡಲಿ, ಸೊರಿಕೊಂಡು ಮುಖ ಬಾಡ್ಕೊಂಡಿದೆ, ಬಹಳ ಚಂದ ಹುಡುಗಿ. ಈಗ 2 ಮಕ್ಕಳ ತಾಯಿ, ಎಣ್ಣೆಯನ್ನು ಮೆಡಿಕಲ್ ಎಲ್ಲ ಆಗಿದೆ, ಎಲ್ಲ ಮರ್ಯಾದ ಕಡೆಗೆ ಇರ್ತಾರೆ, ಇನ್ನು ಸಂಪರ್ಕ ಇದೆ. ಇಲ್ಲ, ಕೊನೆಗೆ ನಮ್ದು 4-5 ಜನ ಇರ್ತಾರಲ್ಲ, ಹೇಳಿದ್ರು ನೋಡಪ್ಪ ಅವಳಿಗೆ ಒಂದು ಸ್ವಲ್ಪ ಹಾಲು ಎಕ್ಸ್ಟ್ರಾ ತಗೊಳ್ಳುವ, ನಾವು ಅವ್ರು ಹಾಲಿನಲ್ಲೇ ಊಟ ಮಾಡಿ ಕೊಟ್ವಿ. 2 ದಿವಸ ಮೇಲೆ ಫೀಡ್ಬ್ಯಾಕ್ ಬಂತು, ಬಿಟ್ಟು ಭಾಷೆ ಗಟ್ಟಿ ಮಾಡ್ತಾ ಇದ್ದಾರೆ. ಪುಣ್ಯಕ್ಕೆ ನನಗೆ ಇನ್ನೇನೇನೋ ಆರೋಪ ಮಾಡ್ಲಿಕ್ಕೆ ಹೋಗಿಲ್ಲ, ಯಾಕೆಂದ್ರೆ ನಾನೇನು ಅಂತ ಗೊತ್ತಿರೋದ್ರಿಂದ. ಕೊನೆಗೆ ಏನಪ್ಪ ಅಂತ ಹೇಳಿದೆ, ಸರ್ ನೀವು ಅವಳಿಗೆ ಹಾಲು ಕೊಡಿ, ಅದು ನಿಮ್ಗೂ ಗೊತ್ತುಂಟು. ಆದ್ರೂ ಕನ್ವಿನ್ಸ್ ಆಗ್ಲಿಲ್ಲ ಅವರಿಗೆ. ನಾನು ಹೇಳಿದೆ ಉಪವಾಸ ಇದ್ದು 4 ದಿವಸ ಸಟ್ಟ ಹಾಕೊಂಡು ಅವಳು ಮನೆಗೆ ಹೋದ್ರೆ ಉಳಿದ ಇಂಪ್ರೆಷನ್ ಯಾವ ತರದ್ದಾಗ್ತದೆ? ಅದು ಖರ್ಚು ಪ್ರಶ್ನೆ ಅಲ್ಲ, ನಾನು ಕೊಡ್ಬೋದು, ಆದ್ರೆ ಅವ್ರಿಗೆ ಮಕ್ಕಳಿಗೆ ಅರ್ಥ ಆಗೋದು ಹೇಗೆ? ಕೊನೆಗೆ ಹೇಳಿ ತಿಳಿಸಿ, ನಾನಲ್ಲ ನೀವು ಕನ್ವಿನ್ಸ್ ಮಾಡ್ಬೇಕು ಅಂತಂದು 2 ಜನ ಹುಡುಗಿಯರು ಇದ್ರು, ಮತ್ತೊಂದು 2 ಜನ ಗಂಡು ಮಕ್ಕಳು ಇದ್ರು. ಈ ಕಾರಣದಿಂದ ಅವಳು ಉಪವಾಸ ಇರ್ಲಿ ಪರವಾಗಿಲ್ಲ, ಅಂದ್ರೆ ನಾಳೆಯಿಂದ ಸ್ಟಾಪ್ ಮಾಡ್ತಾರೆ ಅಂತ ಹೇಳಿ ಹಾಲು ಕೊಡೋದು ಊಟಕ್ಕೆ. ಇಲ್ಲ ತಪ್ಪು ತಿಳ್ಕೊಂಡಿದ್ವಿ, ಸಾರಿ ಅಂತ ಹೇಳಿ ಸೆಟ್ ಆಯ್ತು. 10 ದಿವಸದಲ್ಲಿ 8ನೇ ದಿವಸಕ್ಕೆ ಅವಳು ಹಾಲು ಊಟ ಮಾಡೋದು ಬಿಟ್ಟು, ಅವಳಿಗೂ ಗೊತ್ತಾಯ್ತು ಸರಿ ಇಷ್ಟೆಲ್ಲ ನೋವು ಇದೆಲ್ಲ ಮಾಡ್ಕೊಂಡು ನಂಗೆ ಈ ವ್ಯವಸ್ಥೆ ಮಾಡಿದ್ರು, ನಾನು ಸ್ವಲ್ಪ ಸಾರು ಹಾಕೊಂಡು ಊಟ ಮಾಡ್ಬೇಕು ಅಂತ. ನೋಡಿ ಅವಳಿಗೆ ಪರಿವರ್ತನೆ ಆಗಿ ಸ್ವಲ್ಪ ಸಾರು ಹಾಕೊಂಡು ಊಟ ಮಾಡ್ಬೇಕು. ಇವತ್ತಿಗಳು 80 ವರ್ಷ ಆಗಿರ್ಬೇಕು ಅವ್ರ ತಾಯಿ, ಗೌರ್ಮೆಂಟ್ ಆಫೀಸಲ್ಲಿ. ಅವಳು ನೆನೆಸ್ಕೊಳ್ತಾರೆ. ಇವತ್ತು ಎಲ್ಲಾರು ಒಂದಾದಾಗ ಅವ್ರು ಕಳಿಸ್ತಾರೆ. ತುಂಬಾ ಫ್ಯಾಷನ್ ಇದ್ದಾರೆ ಅವಳೀಗ, ಯಾಕೆಂದ್ರೆ ಅಲ್ಲಿದಲ್ಲ. ಆದ್ರೆ ಹೃದಯ ಹಾಗೆ ಉಂಟು. ಇನ್ನೂ ಅದವಳು 17-18 ವರ್ಷದ ಹುಡುಗಿ. ನನಗೆ ಕಾಣೋದು ಹಾಗೆ, ಅವರಿಗೆ 60-55 ವರ್ಷ ಆಗಿರ್ಬೋದು. ಹಾಗೆ ವಾಸ್ತವಿಕತೆಯಲ್ಲಿ ಹಣ ಇಲ್ಲದೆ ಹೋದ್ರೆ ಊಟ ಮಾಡೋದು ಕಷ್ಟ, ಇದು ವಾಸ್ತವಿಕತೆ ಬೇಕು. ಆದ್ರೆ ಹಣದಿಂದ ಅಕ್ಕಿ ತಗೊಳ್ಬಹುದು, ಹಣನೇ ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ಹಣದಿಂದ ಆನಂದ ಸಿಕ್ಕುವುದಿಲ್ಲ. ಸ್ವಲ್ಪ
ಸಿಗ್ಬೋದು, ಏನೋ ಸ್ಥಾನಮಾನಗಳು ಸಿಗ್ಬೋದು, ಊಟಕ್ಕೆ ಸಿಗ್ಬೋದು. ಹಣ ಇಲ್ಲದೆ ಹೋದ್ರೆ ಸಾಲ ಮರುಪಾವತಿ ಅದೆಲ್ಲ ಹೌದು. ಆದ್ರೆ ಹಣದಿಂದ ನಾನು ತೃಪ್ತ ಶಾಂತವಾಗಿರ್ತೇನೆ ಅಂತ ಉಂಟು? ಇಲ್ಲ. ಗಂಜಿಯ ಕುಡಿದರು ಉಂಟು, ನಾನು ನೀನು ಬೇಂದ್ರೆಯವರಿಗೆ ಉಂಟು, ದೊಡ್ಡ ತತ್ವಶಾಸ್ತ್ರದ ಪುಸ್ತಕದಿಂದ ಉಂಟು. ನನಗೆ ಎಷ್ಟು ಮೂರ್ಖ ಆಗ್ತದೆ ಅಂತಂದ್ರೆ ಅವರು ಮಾತಾಡೋ ನೋಡಿ, ಬೇಂದ್ರೆಯವರಿಗೆ ಸಂಸ್ಕೃತ ಏನು ಗೊತ್ತಿಲ್ಲ ಅಂತ ಮಾಡಿದ್ರೆ ಪ್ರೊಫೆಸರ್ ಹೊಸಮನಿಯವರೇ, ಇವ್ರು ನಮ್ಮ ಹತ್ರ ಹೇಳ್ತಾರೆ ನಾನು ಗೊತ್ತಿಲ್ರಿ ಅಂತ. ಮ್ಯಾಥಮೆಟಿಕ್ಸ್ಗೆ ಇದಾದ್ರೆ ಹೇಳಿದ್ರಲ್ಲ, ಯಾರು ಮ್ಯಾಥಮೆಟಿಕ್ಸ್, ನೀವು ಮ್ಯಾಥಮೆಟಿಕ್ಸ್ ಅಲ್ಲ, BR ಭಟ್ರಿದ್ರು ಪ್ರೊಫೆಸರ್ ಆಗಿ ಹೆಡ್ ಅಲ್ಲಿ. ಅದಕ್ಕೆ ಉದ್ಘಾಟನೆಗೆ ಸ್ಟಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಆಗೆಲ್ಲ ಬಹಳ ಸ್ಟೇಟಸ್ ಹೊಡೆದಲ್ಲ ಯೂನಿವರ್ಸಿಟಿಯಲ್ಲಿ 81ರಲ್ಲಿ. ಬೇಂದ್ರೆಯವರು ಉದ್ಘಾಟಕರು, ಕನ್ನಡ ಶಾಲೆ ಮಾಸ್ತರ ಲೆಕ್ಕ. ಎಂಥ ಅನುಭಾವಿಕರವರು ಪ್ರಶ್ನೆಗಳನ್ನು ಕೇಳ್ತಿದ್ರು. ಈ ರಾಂಡಿಯವರ ಪುಸ್ತಕವನ್ನ ಕನ್ಸ್ಟ್ರಕ್ಟಿವ್ ಸರ್ವೆ ಆಫ್ ಉಪನಿಷತ್ಸ್ ಅನುವಾದ ಅವರಿದ್ದು ಬಂದು ಹಾಕಿ ಕೊಡ್ತೀವಿ. ಅವರ ಪದ್ಯ ಎಲ್ಲ ತೆಗೆದ ಪೂರ್ಣ ಉಪನಿಷತ್ ಭಾವಗಳೇ ಇದೆ. ಚೆನ್ನಾಗಿ ತತ್ವಶಾಸ್ತ್ರ ಅಧ್ಯಯನ ಮಾಡಿದವರು. ಎಲ್ಲರೂ ನಂಗೆ ಸಂಸ್ಕೃತ ಗೊತ್ತಿದೆ ಅನ್ನೋದು ಹೇಳೋದೇ ಆಗಿನ ಪಂಡಿತರಿಗೆಲ್ಲ ಚೆನ್ನಾಗಿ ಗೊತ್ತಾಯ್ತು. ಈ ಸಂಚಿಕೆ ಶುರು ಮಾಡಿದ್ವಿ ಹಾಗಾಗಿ 3 ಭಗವದ್ಗೀತೆ. ಈಗ ಅವಕಾಶ ಸಿಕ್ಕಿದ್ದು ನನಗೆ ಪೂರ್ತಿ. ಅಂದ್ರೆ ಒಂದು ಸ್ಪಷ್ಟತೆ. ನನ್ನ ಮಗಳು ಸುಮ್ಮನೆ ಬಿಡೋಳಲ್ಲ, ಒಬ್ಬಳಿಗೂ ಅವಳು ಮಾಸ್ಟರ್ ಪ್ರಶಸ್ತಿ ಇದೆಲ್ಲ ಬರ್ತವಳು, ಅವಳಿಗೆ ಕನ್ವಿನ್ಸ್ ಆಗ್ತದೆ, ಒಪ್ಕೊಳ್ಳೋದಿಲ್ಲ. ನಾನು ಹೇಳಿ ಯಾಕೆಂಗಾರು ಹೇಳಿ ಇಲ್ಲ. ಮೊನ್ನೆ ಹಾಗಾಗಿ ಒಂದು ಸಂಚಿಕೆ ಅವಳ ಪ್ರಶ್ನೆಗೆ ಆಯ್ತು, ಜ್ಞಾನ ಯಾರು, ಪಂಡಿತ ಯಾರು ಅಂತ ಹೇಳಿ. ಪಂಡಿತ ಅಂದ್ರೆ ಈ ವೇದ ವಿದ್ವಾಂಸರು ಅಥವಾ ವ್ಯಾಕರಣ ಪಂಡಿತರು ನನ್ನ ಸಾಮಾನ್ಯ ಅಲ್ವೇ ಅಲ್ಲ. ಮತ್ತೆ ನಾನು ಬರ್ದಿದ್ದೇನೆ, ನನ್ನ ಈ ಪುಸ್ತಕದಲ್ಲೂ ಇದೆ. ಪಂಡ ಅಂದ್ರೆ ಜ್ಞಾನ, ಯಾವನು ಅಂತ ಕೇಳಿದ್ರೆ ಆತ್ಮಲಕ್ಷಣವನ್ನು ಅರಿತವನು ಆತ್ಮಜ್ಞಾನಿಗೆ ಪಂಡಿತ ಅಂತ ಹೆಸರು. ಮತ್ತೆ 2 ವಿಷಯ ನಾನು ಈಗ ಸ್ಪಷ್ಟತೆ ಕೊಟ್ಟಿದ್ದೀನಿ. ನಾನು ಅದ್ರೊಳಗೆಲ್ಲ 3 ಹಂತಕ್ಕೆ ಹೋಗ್ಬೇಕು ಈ ಕರ್ಮದ್ದು. ಅವನು ಹೇಳೋದು 3 ಹಂತಕ್ಕೆ ತಗೊಂಡು ಹೋಗ್ಬೇಕು, ಇದೆಲ್ಲ ಇಲ್ಲಿ ವಿವರಿಸೋದಿಲ್ಲ. ಈ ವಾಸ್ತವಿಕತೆಯಲ್ಲಿ ವಸ್ತುನಿಷ್ಠವಾಗಿದ್ದಾಗ ನಮಗೆ ಜ್ಞಾನಕ್ಕೆ ಸುಲಭ ಆಗ್ತದೆ. ದೇಹಿ ದೇಹ ಹೌದು, ದೇಹವನ್ನ ಅರಿವಿದ್ದೂ ಮರಿಬೇಕು, ಮರೆವಿನಿಂದ ಮರೆಯೋದಲ್ಲ. ಮಾಡ್ಕೊಳ್ಳಿ, ಅರಿವಿದ್ದು ದೇಹವನ್ನು, ಈಗ ಕನಸಿಗೆ ಇದಕ್ಕೆ ಇದೇ ವ್ಯತ್ಯಾಸಗಳಿರ್ತಾರೆ. ಅಜ್ಞಾನಿಯೂ ಮರಿಬಹುದು, ಕನಸಲ್ಲೂ ಮರಿಬಹುದು, ಅದಲ್ಲ. ವಾಸ್ತವಿಕತೆಯಲ್ಲಿ ನಾವು ಮರೀಲಿಕ್ಕೆ ಪ್ರಯತ್ನ ಮಾಡಬೇಕು. ರಿಯಾಲಿಟಿಯಲ್ಲಿ ನಾವೊಂದು ಮಾಧ್ವ ಬ್ರಾಹ್ಮಣ ದಾನ ಕಾಯ್ತಾ ಇದ್ದೇನೆ. ಬಹಳ ಬಡವ, ಅವನ ಮಗ ದೊಡ್ಡ ಪಂಡಿತ. ಈ ನ್ಯಾಯಸುಧ ಪಂಡಿತ ಹೇಳ್ತೀರಲ್ಲ ನೋಡಿ, ನನ್ನ ಮಗನೇ ಇದ್ದಾನೆ, ಬಹಳ ಜ್ಞಾನಿ. ಅವನೊಬ್ಬ ಅವಧೂತ ಇದ್ದಾಗಿದ್ದಾನೆ. ದನ ಸತ್ವಯ್ತು ಅಕಸ್ಮಾತ್. ನನಗೂ ದುಃಖ ಆಯ್ತು. ಕೊನೆಗೆ ನಾನು ವಾಸ್ತವಿಕತೆಗೆ ಬಂದೆ. ಅವನಿಗೆ ಏನ್ ಮಾಡೋದ್ರಿ, ನಮ್ಮ ಮನೆ ಬೇಕಷ್ಟೇ ನಾವು ಇಟ್ಕೊಡ್ಬೇಕು ಅಂತ ನೋಡಿ ಹೇಗೆ ಅರಿವು ಹೋಯ್ತು. ಅವನು 1,500 ರೂಪಾಯಿ ಏನೋ ಸಿಗ್ತದೆ ಅಂದ್ರೂ ಊಟ ಮಾಡೋದು. ಅವನು ಮಾಡಲು ದುಡ್ಡು ತಗೊಳ್ಳೋದಿಲ್ಲ. ಗ್ರೇಟ್ ಅವನು ನಿಜವಾಗಿ. ಒಂದು ಚಪ್ಪಲ್ ಹಾಕ್ಬಿಡ್ತಿರ್ತಾನೆ. ನನ್ನ ಮಗಳು ಎಲ್ಲ ಗೋ ಸೇವೆ ಅಂತ ಅವಳಿಗೆ ಒಂದೇನು ಕೊಡ್ಲಿಕ್ಕೆ ಹೋದ್ರು, 1.5 ವರ್ಷ ತಿಂದೆ ತಗೊಂಡು ಇಡೀ ನಾರಾಯಣಿ ಸುತ್ತ ಹೇಳ್ಬಿಟ್ಟ. ಇವಳಿಗೆ ಶಾಕ್, ಏನೋ ದನ ಕಾಯೋನು ಅಂತ. ಅವನು ನಿಜವಾದ ಬ್ರಾಹ್ಮಣ ಅಂತಂದೆ. ನಿಜವಾದ ಬ್ರಾಹ್ಮಣ. ಅವನು ಪಂಡ್ರಿಗೆಲ್ಲ ಹೋಗ್ತಾನೆ, ಅಷ್ಟೆಲ್ಲ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾನೆ. ಹಮಾಲಿ ಕೆಲಸ ಮಾಡ್ತಾ ಇದ್ದಾನೆ. ನನ್ನ ಅಪ್ಪ ಇನ್ಸ್ಪೆಕ್ಟರ್ ಆಗಿದವರು, ಆದ್ರೆ ಅವನು ಲಂಚ ತಗೊಳ್ಳಿಲ್ಲ ಅಂತ ಕಾಣ್ತದೆ. ಹಮಾಲಿನೂ ಮಾಡ್ತಿದ್ದ. ಅವನಿಗೆ ಅವಕಾಶ ನೋಡಿ, ಕಷ್ಟ ಅಂತಂದ್ರೆ ಹೇಗೆ ಅಂತ. ಎಲ್ಲೂ ಬಂದಿದ್ದು ಊಟಕ್ಕೆ ಸಾಕಾಗುದಿಲ್ಲ ಅಂತೇಳಿ ಯಾವ್ದೋ ದೇವಸ್ಥಾನ 3 ವರ್ಷ ಹೈದರಾಬಾದಲ್ಲಿ ಅವನು ಇದ್ದಂತೆ. ದೇವಸ್ಥಾನದಲ್ಲಿ ಅವನು ಮಲ್ಕೊಳ್ಳೋದು, ಅಲ್ಲೇ ಎಲ್ಲ ಸ್ನಾನ ಮಾಡೋದು, ಇದು ಮಾಡೋದು, ಏನಾದ್ರು ಕೊಟ್ಟು ತಿನ್ನೋದು, ಮತ್ತೆ ತಿನ್ನೋದು, ಹಾಗೆ ಅವನು ಇರ್ತಾನೆ. ಅವನಿಗೆ ಹಾಗಾಗಿ ಅಲ್ಲಿ ಕೇಳಿ 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 ಲಲಿತಾ ಸಹಸ್ರನಾಮ, ಸಪ್ತಶತಿ ಎಲ್ಲ ಬಾಯಿ ಹಾಕಿ, ಕೆಲವು ಶ್ಲೋಕ ನನಗೆ ಬಾಯಿ ಹಾಕಿಲ್ಲ, ಅವನಿಗೆ ಇಟ್ಟು. ಆದ್ರೂ ಅಯ್ಯೋ ನೀವು ಅದೆಷ್ಟೆಲ್ಲ ಮಾಡಿದವರು, ನೀವು ದೊಡ್ಡವರು ಅಂತ ಹೇಳ್ತಾರೆ. ಹಾಗಂತೇಳಿ ನಾನು ಅಲ್ಲಿ ಗೋಶಾಲೆಗೆ ಹೋಗಿ ನಾನು ಬೇರೆ ಬೇರೆ ನೆಪದಲ್ಲೂ ಅವ್ರಿಗೆ ಕೊಡ್ತಾ ಇರ್ತೇನೆ. ನಾನು ಆಗಲ್ಲ ತಗೊಳ್ಳೋದಿಲ್ಲ. ಈ ಗೋ ಪೂಜೆ ಇದೆಲ್ಲ ಮಾಡಿಸ್ತೇನೆ, ಮಾಡಿ ನಾನೇ ಮಾಡಿ 1,000, 2,000, 4,000 ಇರ್ತೇನೆ. ಅವನಿಗೆ ನಾನು ಅದನ್ನು ಕೊಟ್ಟರೆ ನನಗೆ ಆಶೀರ್ವಾದ ಮಾಡ್ತಾನೆ ಆ ಹೊತ್ತಿಗೆ ಬೇಕಂದ್ರೆ. ಬಾಕಿ ಹೊತ್ತಿಗೆ ನನ್ನ ಕಾಲ ಇಡ್ತಾರೆ. ನೋಡಿ ನಮ್ಮ ಪೌರೋಹಿತ್ಯದಲ್ಲಿ ಹೇಗಿದೆ ಅಂತ ಹಿರಿಕಿರಿಯ ಪ್ರಶ್ನೆ ಇಲ್ಲ, ಅದೆಲ್ಲ ಗೊತ್ತುಂಟು. ವಾಸ್ತವಿಕತೆ ಅವನಿಗೆ, ನನಗಿಂತ ಹೆಚ್ಚು ವಾಸ್ತವಿಕತೆ ಅವನಿಗೆ ನನಗನ್ಸಿತು. ಉಪವಾಸ ಬೇಕಾದ್ರೂ ಇರ್ತಾನೆ. ಮಗನ ಅಹಂಕಾರಕ್ಕೆ ಅವನು ನಿಂದೆನೂ ಮಾಡೋದಿಲ್ಲ, ಆದ್ರೆ ನನ್ನ ಹತ್ರ ಹೇಳ್ಕೊಡ್ತಾನೆ, ಈ ಪಂಡಿತ ಗಣಪರ ನೋಡಿ ಒಂದು ಮಠದಲ್ಲಿದ್ದಾನೆ ದೊಡ್ಡ, ಅದೆಲ್ಲ ಪಂಡಿತ ಅಂತ ಇದ್ರೊಳಗೆ ಹೇಳಿದ್ದು. ಕೊನೆಯದೊಂದು ಹೇಳಿ ಮುಗಿಸ್ತಾ ಇದ್ದೇನೆ.
ಆ, ಕೃಷ್ಣ ಉತ್ತರ ಕೊಡ್ಲಿಲ್ಲ ಅಂತ ಒಂದೆರಡು ಮೂರು ಬುದ್ಧಿವಂತರು ನನಗೆ ಅದನ್ನು ಕೇಳಿದ್ರು ಪ್ರಶ್ನೆ. ಅರ್ಜುನಿಗೆ ಕೃಷ್ಣನ ಅಂದ್ರೆ ಕೃಷ್ಣನ್ ಬೈದೆ ಇನ್ಯಾರು ಬೈಬೇಕು, ಇನ್ನ ಯಾಕೋ ನಿನ್ನ ಹಂಗೆ ಯಾಕೋ ಅಂತ. ಸರಿ, ನಿಂದಾತ್ಮಕವಾಗಿಯೇ ಹೇಳುವಂಥವ್ರಿಗೆ ನಾವು ಉತ್ತರ ಕೊಡ್ತಿಲ್ಲ. ಯಾಕಂದ್ರೆ ನಾ ತಪಸ್ಕಾಯ ನಾ ಅಭ್ಯಸು ಇಂದ ಕೇಳಿದ 18ನೇ ಅಧ್ಯಾಯ. ಆದ್ರೆ ನಿಜವಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ಹೇಳುವ ಅಂತ. ಮೊದಲನೇ ಹಂತಕ್ಕೆ ಅವನು ಹೇಳ್ತಾನ, ಈಗ ಮತ್ತೆ ಬರ್ಲಿಲ್ಲ, ಸ್ವಜನ ಮತ್ತು ಸ್ವಧರ್ಮ. ಅವನು ಸ್ವಜನವೇ ಕಥಮತ್ವ ಅಂತ ಹೇಳಿದ. ಇವನು ನೀನು ಸ್ವಧರ್ಮ ಪಾಲನೆ ಮಾಡುವಂತಂದ ತುಂಬಾ ಕಷ್ಟದ್ದು. ಅವನು ಕುಲಧರ್ಮಕ್ಕೆ ಹೆಚ್ಚೋದ. ಕುಲಧರ್ಮ ಸನಾತನ ಅಂತೇಳಿ ಕುಲಧರ್ಮದಿಂದ ಯಾರಿಗೆ ನೋಡಿದ್ರು ಅದು ತಪ್ಪೋದ್ ಅರ್ಜುನ ಹೇಳ ಸರಿ ಕಾಣ. ಅವನು ಶಾಸ್ತ್ರ ಚೆನ್ನಾಗಿ ಅಧ್ಯಯನ ಮಾಡ್ತಾವನು ಅರ್ಜುನ. ಸುಮ್ಮನೆ ಸಾಮಾನ್ಯ ಯಾವ ಕಷ್ಟಿತ್ತಲ್ಲ ಅವನು. ಆಗಿನ ಕ್ಷತ್ರಿಯ ರಾಜರೆಲ್ಲ ಚೆನ್ನಾಗಿ ಅಧ್ಯಯನ ಮಾಡ್ತಿದ್ರು, ಸರಿಯಾಗಿ ನಿರ್ವಹಣೆ ಮಾಡಿದ್ದಾರೆ. ಆದ್ರೆ ಫಸ್ಟ್ ಏನು ಅವ್ರು ಹೇಳ್ದಲ್ಲ, ಅವನ ವಿಷಾದ ಗಾಂಧೀವಂ ಸಂಸ್ಥೆಯ ಹೊತ್ತಿಗೆ ಇವನು ಸ್ಮಶಾನ ವೈರಾಗ್ಯ ಬಂದಿದೆ. ಸ್ಮಶಾನ ವೈರಾಗ್ಯದ ರೀತಿ. ಆದ್ರಿಂದ ಅದಕ್ಕೆ ಬೆಲೆ ಕೊಡಬಾರ್ದು ಒಂದು. ಎರಡನೇದು, ಕುಲಧರ್ಮವನ್ನು ಪಾಲನೆ ಮಾಡಬೇಕು ಸ್ವಧರ್ಮವನ್ನು ಅಂತ ಕೃಷ್ಣವಾದ ಮಾಡ್ತಾರೆ. ಸ್ವಧರ್ಮವನ್ನ, ಕುಲಧರ್ಮ ಸಾಮಾನ್ಯ ಧರ್ಮ ಎಲ್ಲ ಇದೆ, ಮತ್ತೆ ಸ್ವಧರ್ಮ ಕೊನೆಯವರೆಗೂ ಒಂದು ಬಂದಿದೆ ನೋಡಿ. ಶ್ರೇಯಾನ್ ಸ್ವಧರ್ಮೋ ವಿಗುಣ 3ನೇ ಅಧ್ಯಾಯದಲ್ಲೂ ಬಂದಿದೆ ಆ ಒಂದು ವಾಕ್ಯ, 18ನೇ ಅಧ್ಯಾಯದಲ್ಲೂ ಬಂದಿದೆ. ಮತ್ತೆ ಆ ಭಕ್ತಿಗೂ ಸಂಬಂಧಪಟ್ಟು ಯಾವ್ದು ಬರ್ತದೆ, ಅದಾಯ್ತು. ಮತ್ತೊಂದು ಆ ಭಕ್ತಿದು ಕೊನೆಗೂ ಅವನು ನನ್ನಲ್ಲೇ ಹೋಗು ಅಂತ ಹೇಳುವ ಸರ್ವ, ಅದು ಅಲ್ಲ, ಅದು ಇನ್ನೊಂದು ಇದಕ್ಕೆ ಸಂಬಂಧಪಟ್ಟು ಬರ್ತದೆ. 12ನೇ ಅಧ್ಯಾಯ ಅಥವಾ 9ನೇ ಅಧ್ಯಾಯದಲ್ಲಿ ಒಂದು ಬರ್ತದೆ, ಅದೇ ಸಾಲ ರಿಪೀಟ್ ಆಗ್ತದೆ ಅಲ್ವಾ. ಎರಡನೇ ಬೇರೆ ಇದೆ. ಅಲ್ಲೂ ಶ್ರೇಯ ಸ್ವಧರ್ಮಗಳ ಪರಧರ್ಮ ಸ್ವಧರ್ಮೇ ನಿಧನ. ಹಲವರು ಎಂತ ಮೂರ್ಖರಿದ್ದಾರೆ ಗೊತ್ತುಂಟ. ಅವ್ರು ಮಾತ್ರ ತಿಳ್ಕೊಂಡೇ ಭಾಷೆ ಪ್ರವಚನ ಮಾಡ್ತಾರೆ. ಏನ್ ಹೇಳಬೇಕು ಇವರಿಗೆ? ಸ್ವಧರ್ಮೆ ಅಂತ ಹೇಳೋದು ಧರ್ಮದ ಆಧಾರದಲ್ಲಿರುವ ಕರ್ಮಕ್ಕೆ ಸಂಬಂಧಪಟ್ಟು ಬರ್ತಾ ಇರೋದು. ಮತ ಜಾತಿಗೆ ಸಂಬಂಧವೇ ಇಲ್ಲ, ಸಂಬಂಧವೇ ಇಲ್ಲ. ಸ್ವಧರ್ಮ, ನಿಂದು ಕುಲಧರ್ಮಕ್ಕಿಂತ ಒಂದು ಸ್ವಧರ್ಮ ಉಂಟಪ್ಪ ಅಂತ ಹೇಳ್ತಾನೆ. ಕ್ಷಾತ್ರ ಧರ್ಮ ಯಾವ್ದಿದೆ? ಆ ಕ್ಷಾತ್ರ ಧರ್ಮ ಆದ್ಮೇಲೆ ನಿಂದು ಕುಲಧರ್ಮ ಬರ್ತಾ ಇರುವಂತ. ಎದುರುಗಡೆ ನಾನು ಉದಾಹರಣೆಗೂ ಅಲ್ಲಿ ಬರೆದಿರಬೇಕು ಬಹುಶಃ. ಅವನು ಮುಸಲ್ಮಾನ್ ಸಂಬಂಧಿಕರು ಪಾಕಿಸ್ತಾನದಲ್ಲಿ ಇದ್ದಾರೆ ಅಂತ ಇವನು ಶೂಟ್ ಮಾಡದೆ ನಿಂತ್ಕೊಂಡ್ರೆ, ಚಿಕ್ಕಪ್ಪ ಅವನು, ಚಿಕ್ಕಪ್ಪನ ಮಗ ಅವನು ಅಂತೇಳಿ ಏನ್ ಕಥೆ ಆಗಿತ್ತು? ಬಂಧು ಬಾಂಧವರನ್ನ ನೋಡಿ ಅಥವಾ ನನಗೇ ಯುದ್ಧ ಮಾಡಿ ಪ್ರಾರಂಭಕ್ಕೆ ಹೇಳ್ದ ಅವನು, ನಾನು ಯುದ್ಧ ಮಾಡಿ ಸೋಲೋದು ಗೆಲ್ಲೋದು ನಮ್ಮ ಕೈಯಲ್ಲಿ ಇಲ್ವಲ್ಲ ಅಂತ ಹೇಳಿ. ಈ ಎರಡು ಒಂದಯ ವಾರಯ ಸತ್ರೆ ಸ್ವರ್ಗ ಇದ್ರೆ ಹೋಗ್ಯ ರಾಜ, ಅದನ್ನು ಹೇಳ್ದ. ಏನು ಅದು ಉಂಟಲ್ಲ, ಅದು ಶ್ಲೋಕ ಇದೆ, ಪ್ರಸಿದ್ಧವಾಗಿ ಇದೆ. ಯಾವುದು ಇದು ಸತ್ರೆ ಸ್ವರ್ಗ, ಇದು 2ನೇ ಅಧ್ಯಾಯ. ಅಥವಾ ಪ್ರಾಪ್ಸಿ ಸ್ವರ್ಗಂ ಜಿತ್ವಾ ಭೋಕ್ಷಿಸೇ ಮಹಿ, ಅದನ್ನು ಹೇಳ್ದ. ಅದಕ್ಕೆ ಸಂಬಂಧಪಟ್ಟ ನನಗೆ ತುಂಬಾ ಮೊನ್ನೆ ಕ್ಲಾರಿಟಿ ಸಿಕ್ಕಿತು. ಈ ಆತ್ಮಲಕ್ಷಣ ಯಾಕೆ ಅವನಲ್ಲಿ ಹೇಳಿದ ಮೊದಲು ಒಂದು ಸಡನ್ ತಂದಿದ್ದಾನೆ ಅಂತ ಪ್ರಶ್ನೆಗಳು. ಅವನಿಗೆಲ್ಲ ಶಾಸ್ತ್ರ ಗೊತ್ತಿದೆ, ಇವನು ಕೃಪಣ ಆಗಿದ್ದಾನೆ. ಮತ್ತಾಗ ಅವ್ರು ಹೇಳ್ತಾರಲ್ಲ, ಅಲ್ಲಿ ಆತ್ಮ ಅನ್ನೋ ಪದವೇ ಇಲ್ಲ. 12 ಇದ್ರೊಳಗೂ ಕೂಡ ಲಕ್ಷಣ ಮಾತ್ರ ಹೇಳಿದ್ದಾರೆ, ತತ್ವ. ಆತ್ಮ ಪದ ಇಲ್ಲ ಅಲ್ಲಿ. ಅಷ್ಟು 2ನೇ ಅಧ್ಯಾಯ ಒಂದು ಕಡೆಗೆ ಆತ್ಮ ಅನ್ನೋದು ಬೇರೆ ಇದಕ್ಕೆ ಬರ್ತದೆ. ಮತ್ತೆ ಹೆಚ್ಚಿನ ಕಡೆಗೆ ಆತ್ಮ ಅನ್ನೋದು ಈ ಕಾಂಪ್ಲೆಕ್ಸ್ ನಮ್ದು ದೇಹ, ಮನಸ್ಸು ಮತ್ತು ಇಂದ್ರಿಯಗಳ ಒಂದು ಸಂಘಾತ. ಇದು ದಯಾನಂದ ಸರಸ್ವತಿಗಳು ಅದನ್ನು ಚೆನ್ನಾಗಿ ಕಾಂಪ್ಲೆಕ್ಸಿಟಿ ಹೇಳ್ತಾರೆ, ನನ್ನ ಸಂಘಾತ ಅಂತ. ಅದೇ ನಮ್ದು, ಅದಕ್ಕೆ ಯಥಾತ್ಮ ಅಂತ ಹೇಳೋದು. ಪ್ರತಿಯೊಂದಕ್ಕೂ ಹಾಗೆ ಹೇಳ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ನಿಜವಾದ ಸಂಬಂಧಪಟ್ಟು ಆತ್ಮರಕ್ಷಣೆಗೆ ಅಷ್ಟೇ. ಈ ಇದೆಲ್ಲ ನಾನು ತಗೊಳ್ಳಿಕ್ಕೆ ಹೋಗುದಿಲ್ಲ ಮುಂದಕ್ಕೆ, ಇರ್ಲಿ. ಈ ವಿಷಯಗಳ ಬಗ್ಗೆ ಮುಖ್ಯವಾಗಿ ವೈರಾಗ್ಯ ನಾನು ತಿಳಿದುಕೊಳ್ಳಬೇಕಿತ್ತು. ವಸ್ತುನಿಷ್ಠವಾಗಿ ನೋಡ್ಬೇಕು ಅಷ್ಟೇ. ಮುಗಿತು ಕರ್ಮದ್ದು. ನನ್ನ ಮಕ್ಕಳೋ, ನನ್ನ ಹೆಂಡತಿಯೋ, ನನ್ನ ಗಂಡನೋ, ಅದಕ್ಕೆ ಇರುವಲ್ಲಿ ಮತ್ತೆ ಸ್ಮರಣೆಯಲ್ಲಿ ಶಾಂತವಾಗಿರ್ಬೇಕು. ಒಂದು ವೈದಿಕ ಕರ್ಮದವ್ರು ಹೇಳಿದ್ರು, ಬಹಳ ಚೆನ್ನಾಗಿ ನನಗೆ ಹಿತ ಆಯ್ತು. ಪೌರೋಹಿತ್ಯ ಹೇಳಿದ್ರು ಅವರು ಅಂತ. ಉಪನಿಷತ್ತು ಏನ್ ಹೇಳ್ತದೆ ಗೊತ್ತುಂಟೇನು? ಅವ್ರು ಹೇಳಿದ ಈ ಸಾಮಾನ್ಯ ನಮ್ಮಂತವರಿಗೆ ಪ್ರೇತಾಗಿ ಯಾವುದು ಬಾಧಿಸೋದಿಲ್ಲ. ನಾವು ಸಾಮಾನ್ಯದಲ್ಲಿ ಇದ್ದವರು ಒಂದು ಅನಿವಾರ್ಯ ಒಂದು ಘಟನೆ ಹೇಳಲೇಬೇಕು ನಾನು. ಅದೇ ಜಾಯಂತೆ ಪ್ರಿಯಂತೆ, ಹಲವರು ಪಿಶಾಚಿ ಪ್ರೇತಗಳಾಗಿರು ಅಂದ್ರೆ ಇದ್ದಾರೆ. ನಾವೇನೋ ಒಂದಷ್ಟು ಮಾಡಿಸಿದ್ರು ಅವ್ರು ಹೋಗಿದ್ದಾರೆ ನಮ್ಗೆ ಗೊತ್ತಿಲ್ಲ, ಅದು ಹೇಳಿದ್ರು.
ಆದ್ರೆ ಅದೊಂದು ದಾರಿ ಹೇಳಿದ್ದಾರೆ. ಪಿಶಾಚಿ ಪ್ರೇತವಾಗಿ ಇರ್ತಾರೆ ಅಂತ ಹೇಳೋದಕ್ಕೆ ನಾನು ಈಗ ಹೇಳ್ತೇನೆ. ನಮ್ಮ ಪ್ರೊಫೆಸರ್ ಹಂಪೆ ಹೊಡಿತಾರಲ್ಲ, MJ ಹೆಗಡೆ ಗೊತ್ತಿರ್ಬೇಕು, ಪುಸ್ತಕ ಬರೆದು ನನಗೆ ಕೊಟ್ಟರು. ನಾನು ಹೆಚ್ಚು ಓದಿರ್ಲಿಲ್ಲ. ಮತ್ತೊಮ್ಮೆ ನೋಡಿದಾಗ ಇವರಿಗಿನ್ನ ಸಂಬಂಧಿಕರು ಅಂತ ಬಂತು. ಪ್ರೇತ ಬಾಧೆ ಇದ್ದಿದ್ದವರು. ಅಯ್ಯೋ ನನ್ನ ಅತ್ತೆಗೆ ಅಂತಂದ, ನನ್ನ ಅತ್ತೆನೇ ಪ್ರೇತ ಬಾಧೆಯಿಂದ ಇಷ್ಟೆಲ್ಲ ತೊಂದರೆ ಆದದ್ದು ಅಂತ. ಅವ್ರು ಹೆಂಡತಿ ನಮ್ಮ ಮನೆಗೆ ಬಂದಾಗ ಹೇಳಿ, ನನ್ನ ತಾಯಿಯಲ್ಲಿ ನಾನೇ ನೋಡಿದೇನಲ್ಲ ಅಂತ. ನನ್ಗೆ ಶಾಕ್ ಆಯ್ತು. ಇಷ್ಟಿತ್ತು ಯಾವತ್ತು ಹೇಳಿಲ್ವಲ್ಲ ಹಂಪೆ ಹೇಳಿದ್ರೆ ಅಂತ ಕೇಳಿದೆ ನಾನು. ಅಯ್ಯೋ ನನಗೂ ಇದ್ರ ಬಗ್ಗೆ ತಲೆಗೆ ಹೋಗಿರ್ಲಿಲ್ರಿ, ಅವಳು ಸತ್ತ ಮೇಲೆ ನನಗೆ ಗೊತ್ತಾಯ್ತು ಇಷ್ಟೆಲ್ಲ ದೊಡ್ಡ ಜನ ಅವರು ಕಷ್ಟಪಟ್ಟು ಹೀಗೆ ಬಂದವರು ಅಂತ ಅನುಭವಿಸಿದ್ರು ಅಂತ. ಇವರು ಶುಭದ ಅಂತ ಹೇಳೋರು, ಅವರ ತಾಯಿ ಮುಕ್ತವಾಗಿ ಮಾತಾಡ್ಬೋದು, ಅವರು ಹೇಳಿದ್ರು ಹಂಪೆ ಒಳಗೆ ಹೆಂಡತಿ, ನನ್ನ ತಾಯಿಗೆ ಅವಳು ಸಾಕಿದವಳು ಪ್ರೇತ ಆಗಿ ಬಾಧೆ ಮಾಡಿದ್ಲು ಅಂತ. ಎಷ್ಟೋ ಸಲ ಈ ಲವ್ಗಳು ಉಂಟಲ್ಲ ಹಣೆ ಬರಕ, ಮತ್ತು ಎಷ್ಟು ಕಷ್ಟ ಆಗ್ತದೆ ಅಂದ್ರೆ, ಇವಳ ತಾಯಿಯನ್ನ, ಅಂದ್ರೆ ನನ್ನ ಸ್ನೇಹಿತನ ಹೆಂಡತಿಯ ತಾಯಿಯನ್ನ ಸಾಕಿದ್ಲವಳು, ಯಾರು ಇಲ್ಲ ಅಂತ. ಹಾಗೆಲ್ಲ ಹಾಗೆ ಮಾಡ್ತಿದ್ರಲ್ಲ, 12-14 ವರ್ಷದಲ್ಲಿ ಸಾಕಿದ್ರು. ಅವಳ ಮನಸ್ಸಿನಲ್ಲಿ ತನ್ನ ಮಗನಿಗೋ ತನ್ನ ಸಂಬಂಧಿಕ ತನ್ನ ಮಗನಿಗೋ ಮದುವೆ ಮಾಡ್ಕೊಳ್ಬೇಕು ಅಂತಿತ್ತು. ಇದು ಅವಳ ಅಪ್ಪನಿಗೆ ಗೊತ್ತಿಲ್ಲ. ಈ ಹುಡುಗಿಯ ಮದುವೆ ಬಂದ್ಕೊಂಡ್ರೆ ನನ್ನ ಮಗಳು ಮದುವೆ ಮಾಡಬೇಕು ಅದು ಇದು ಅಂತೇಳಿ ಯಾವುದೋ ಒಂದು ಶ್ರೀಮಂತ ಮನೆಗೆ ಸಿಟ್ಟು ಬಂದು ತಲೆಗೆಟ್ಟು ಹೋಯ್ತು ಅಂತ ಇವಳನ್ನು ಕೂಡಿ ಹಾಕಿದ್ರು. ಹಾಗೆಲ್ಲ ಹಾಗೆ ಅಲ್ಲ, ಇನ್ನೂ ಹೆಚ್ಚಾಯ್ತು. ಕೊನೆಗೆ ಇವಳಿಗೆ ಹೇಗೆ ಶುರುವಾಯಿತು ಅಂತಂದ್ರೆ, ಅವಳು ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಮನೆಗೆ ಮರಣದ ಹೊತ್ತಿಗೆ ಏನ್ ಇರ್ತದೆಯೋ ಅದು ಮುಂದೆ ನಾವು ಆಗ್ತದೆ ಅಂತ ಕೃಷ್ಣ ಹೇಳಿದ್ದಾನೆ. ಕೃಷ್ಣ ಹೇಳಿದ ಬಹುಶಃ 9ನೇ ಅಧ್ಯಾಯ ಅಂತ ಕಾಣುತ್ತೆ. ಕೂಡಲೇ ಶ್ಲೋಕ ಬರುವುದಿಲ್ಲ ನಿನ್ನ ನೆನಪಿಗೆ. ಮರಣದ ಹೊತ್ತಿಗೆ ನೀನು ಹೇಗಿದ್ದೀಯೋ ಹಾಗಾಗ್ತದೆ ಅಂತ. ಪ್ರಯಾಣ ಕಾಲ ಅದು ಪಾಸಿಟಿವ್ ಆಗಿ ಹೇಳಿದ ಅವನು. ಕೊನೆಯ ಹೊತ್ತಿಗೆ ನನಗೆ ಮಜಾ ಆಯ್ತು. ನಾನು ಮತ್ತೆ ತಿಳ್ಕೊಂಡ ಹಾಗೆ ಹೋದ್ಮೇಲೆ ಯೋಗ ಮಾಡಿ ಸಿಕ್ಕೆ ಮತ್ತೆ ಆಗದೆ ಹೋದಾಗ ಮಾಡಿದ್ರೆ ಆಯ್ತಲ್ಲ ಅಂತ. ಕೊನೆಯ ಹೊತ್ತಿಗೆ ನಾನು ಒಬ್ಬರು ನಮ್ಮ ಊರಿಂದ ಮಂಗಳೂರಿಗೆ ಕರ್ಕೊಂಡು ಬಂದಿದ್ರು 65 ವರ್ಷಕ್ಕೆ ನೋಡಿ. ಅಯ್ಯೋ ನನ್ನ ಚಿಕ್ಕ ರಾಮ ಅಂತ ಹೇಳೋ, ಕೊನೆಗೆ ರಾಮ ಹೇಳಿದ್ರೆ ಆಯ್ತು ಹೇಳ್ತೇನೆ ಅಯ್ಯೋ ಅಂತ ಮತ್ತೆ ಮೊದಲಿಂದ ಹೇಳಿದ್ರೆ ಹೌದು, ಕೊನೆಗೆ ಇಲ್ಲ, ಭಯ ಭೀಕರವಾಗಿ ಯಾರೋ ಬಂದ್ರು ಹೋದ್ರು ಅಂತ ಕಾಣ್ಲಿಕ್ಕೆ ಶುರುವಾಗ್ತದೆ, ಅದು ಕಂಗಾಲಾಗಿ ಶುರುವಾಗ್ತದೆ. ಹಾಗೆ ಇವಳು ಆ ಹಠದಲ್ಲಿ ಸತ್ತು ಎಂತ ಕರ್ಮ ಮಾಡಿದ್ರು. ಅವಳು ಪಿಶಾಚಿಯಾಗಿ ನೋಡಿ, ಆಗ ಯಾವ ಏನು ಇರುವುದಿಲ್ಲ, ತಾನು ಸಾಕಿದ ಮಗಳಿಗೆ ಅಂದ್ಕೊಂಡು ಬರೆದಿದ್ದಾರೆ. ನಾನು ಹೋಗಿದ್ದೆ ವಲ್ಲಭರಕ್ಕೆಲ್ಲ, ಶ್ರೀಪಾದ ವಲ್ಲಭ ಮತ್ತೊಂದು ಉಂಟಲ್ಲ ಅದು ನರಸಿಂಹವಾಡಿ, ಅಲ್ಲಿ ನಾನು ನೋಡಿದ್ದೇನಲ್ಲ, ಇದ್ದ ಅಂಗಡಿದೆಲ್ಲ ಬಿಸಾಕಿ ಹಾಕೋದು. ಎಲ್ಲಿವರೆಗೆ ಹಠ ಅಂತಂದ್ರೆ ಅವಳ ಗಂಡ ಬೀದಿಯಲ್ಲಿ ಬೇಡಬೇಕು. ಎಷ್ಟು ದೊಡ್ಡ ಶ್ರೀಮಂತರಲ್ಲ, ಎಲ್ಲರೂ ಬಿಟ್ಟು ಅವ್ರನ್ನ ತಿರಸ್ಕಾರ ಮಾಡಿದ್ರು. ನೀನು ಬೀದಿಯಲ್ಲಿ ಬೇಡಬಲ್ಲಿವರೆಗೆ ನೀನು ಬಿಡೋದಿಲ್ಲ ಅಂತ. ಕೊನೆಗೆ ನರಸಿಂಹವಾಡಿಯಲ್ಲಿ ಹೇಳಿದಂತೆ 3 ವರ್ಷ ಪಾದಕ್ಕೆ ಸೇವೆ ಮಾಡಿ ಅದು ಉಪಶಮನ ಆಗ್ತದೆ ಅಂತ. ಒಲ್ಲೂ ಬಿಡ್ಲಿಲ್ಲ, ಪಾಪ ಸಾಲ ಮಾಡಿದ್ರು. ಕೊನೆಯ ಹಂತಕ್ಕೆ ಅಂತೂ ಮುಕ್ತಾಯಕ್ಕೆ ಬಂತು. ಹಾಗೆ ಮುಕ್ತಾಯಕ್ಕೆ ಬಂದ ಮೇಲೆ ಇವಳು 5ನೇ ಮಗಳಾಗಿ ಇವಳು ಹುಟ್ಟಿದವಳು ಶುದ್ಧ. ಇದು ಪ್ರತ್ಯಕ್ಷ ನಾನು ಹೇಳ್ತಾ ಇರೋದು, ಅನುಭವ, ಯಾರೋ ಕಥೆದಲ್ಲ. ಇಲ್ಲವರ ತನ್ನ ತಂಗಿ ತಾಯಿ ಹೀಗೆ ಕಾಣಿಸ್ತಾ ಇದ್ದು ನನ್ನ ಇದು ಅಂತ ಯಾರಾದ್ರೂ ಹೇಳ್ತಾರೆ. ಹಾಗಾಗಿ ಪಾಸಿಟಿವ್ ಇದ್ದಾಗ ಹೋದ್ರೆ ಮಾತ್ರ ಸರಿಯಾಗ್ತದೆ. ಇದು ವಾಸ್ತವಿಕತೆ. ಆ ವಾಸ್ತವಿಕತೆಯ ಅರಿವಿನಲ್ಲಿ ಗೃಹಿಣಿಯಾಗಿಯೋ ಗೃಹಸ್ಥನಾಗಿಯೋ ನಾವು ಬದುಕಬೇಕು ಅಂತ ಕೃಷ್ಣ ಹೇಳ್ತಾ ಇರ್ತಾರೆ. ಬೇರೆ ಅನ್ಯ ದೇವತಾ ಇದೆ ಮಾಡಬಾರ್ದು ಅಂತ ಹೇಳೋದಿಲ್ಲ. ಆದ್ರೆ ಕೊನೆಗೆ ಅವರಲ್ಲೂ ನೀನು ಅನ್ಕಾಣು. ಶುಕ್ರಾಚಾರ್ಯ ಹೇಳಿದ್ರಲ್ಲ, ಕೊನೆಗೆ ನೀನು ಪರಮಾತ್ಮ ಇದೆ. ಬಲಿ ಪರಮಾತ್ಮ ಹೇಳೋದು ಸುದುರ್ಲಭ. ದುರ್ಲಭಕ್ಕೆ ಸು ಸೇರಿಸಿದ್ದಾರೆ. ಎಷ್ಟು 3 ಕಡೆಗೆ ಬರ್ತದೆ ಈ ಸುದುರ್ಲಭ ಅಂತ ಹೇಳೋದು. ಮನಸ್ಸಿಗೆ ಸಂಬಂಧಪಟ್ಟಿದ್ದು ಹಾಗೆ ಸುದುರ್ಲಭ. ಇದು ಮನಸ್ಸು ನಿಶ್ಚಯ ಮಾಡದೆ ಆಗೋದಿಲ್ವ ಅಂತ ಕೇಳಿದ್ರೆ ಆಗ್ಬೋದು, ಬಹಳ ಕಷ್ಟ ಆಗ್ತದೆ. ಇದಿಷ್ಟು ನಾನು ಪೂರ್ಣ ಮುಗಿಸ್ಬಾರ್ದು.